ನೀರಿನ ಒಳಗಡೆನೂ ರಾಕ್ಷಸರು ಇದ್ದಾರೆ. ಇದು ಯಾಕೆ ಥ್ರಿಲ್ಲರ್ ಆಗತ್ತೆ ಅಂತಂದ್ರೆ ಅದೇ ಕಾರಣಕ್ಕೆ. ಅಲ್ಲಿ ಬೇರೆ ತರದ್ದೇ ಒಂದು ವ್ಯವಹಾರ ನಡೀತಾ ಇದ್ರೆ ಹೇಗಿರುತ್ತೆ. ನನಗೆ ರೊಮ್ಯಾಂಟಿಕ್ ಆಗಿರಕ್ ಬರಲ್ಲ. ನಾನು ಆ ಸಾಂಗ್ ಅಲ್ಲಿ ಏನಾದ್ರು ಕೆಟ್ಟದಾಗ ಆಕ್ಟ್ ಮಾಡಿದ್ರೆ ಕ್ಷಮಿಸ್ಬಿಡಿ, ಇನ್ನು ಮುಂದೆ ಮಾಡಲ್ಲ. ಸೊ ಇದು ನನ್ನ ಪಾತ್ರ, ನನ್ನ ಡಿಸ್ಕೋ ಬಗ್ಗೆ. ನೀರಲ್ಲಿ ಬಿದ್ದವ್ರ ಜೊತೆ ಅಥವಾ ನೀರಲ್ಲಿ ಇರೋರ್ ಜೊತೆ, ಅಲ್ಲಿ ಬದುಕಿ ಬಾಳ್ತಾ ಇರೋರ್ ಜೊತೆ ಒಂದು ನೆಗೆಟಿವ್ ಅಪ್ರೋಚ್ ಇಂದ ಯೋಚನೆ ಮಾಡಿದ್ರೆ ಹೆಂಗ್ ಕಾಣುತ್ತೆ ಅಂತ. ಸ್ಟೇಷನ್ಗೆ ಹೋಗಿ ಕೂತಿದ ತಕ್ಷಣ ಗೊತ್ತು ಎಲ್ಲ ರೈಟರು ಏನ್ ಬರೀತಾರೆ ಅಂತ. ಆ ವಾಟರ್ ಒಳಗಡೆ ಈ ಜಲಂಧರ ಅಂತ ಹೆಸರು ಕೇಳಿದ್ರೇನೆ ನಿಮ್ಗೆ ಏನು ಅಂತ ಅನಿಸುತ್ತೆ. ಆತ್ಮೀಯ ವೀಕ್ಷಕರೇ ನಮಸ್ಕಾರ, ಡಿಜಿಟಲ್ ಪಿಕ್ಚರ್ಗೆ ಸ್ವಾಗತ. ನಾನು ಗಂಗಾ ಜಾಧವ್. ಟ್ರೈಲರ್ನ ಮೂಲಕ ಸಾಕಷ್ಟು ಕುತೂಹಲ ಮೂಡಿಸಿರುವಂತಹ ಜಲಂಧರ ಟೀಮ್ ತಂಡ ಇವತ್ತು ನಮ್ಮೊಟ್ಟಿಗಿದೆ. ಅವ್ರನ್ನ ಮಾತನಾಡಿಸ್ತಾ ಹೋಗೋಣ. ಮೊದಲನೇದಾಗಿ ಪ್ರಮೋದ್ ಶೆಟ್ಟಿ ಸರ್ ಇದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಧನ್ಯವಾದ. ಹಾಗೆ ಹೀರೋಯಿನ್ ಕೂಡ ಇದ್ದಾರೆ, ಆರೋಹಿತಾ ಮೇಡಮ್. ಮೇಡಮ್, ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು ಸೊ ಮಚ್. ಇನ್ನು ಪ್ರೊಡ್ಯೂಸರ್ ನಮ್ಮ ಒಂದು ಮದನ್ ಸರ್ ಕೂಡ ಇದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಸಾಕಷ್ಟು ಜನ ಹೇಳ್ತಾ ಇದ್ರು ಟ್ರೈಲರ್ನ ನೋಡಿದವರು, ಏನೋ ಒಂದು ಮೆಸೇಜ್ ಇದೆ, ಮೆಸೇಜ್ ಏನಿರಬಹುದು ಅನ್ನೋದು. ಅಂದರೆ ಒಂದು ಕಥೆಯನ್ನು ಹೆಣ್ಕೊಂಡು ಬಂದಿರುವಂಥದ್ದು ಟ್ರೈಲರ್ನಲ್ಲಿ ಹೇಳ್ತಾ ಇರೋದು. ಆ್ಯಕ್ಷನ್ ಇದೆ, ಥ್ರಿಲ್ಲರ್ ಇದೆ ಅಂತ. ಹೌದು. ಏನಿದೆ ಸರ್ ಕಥೆಯಲ್ಲಿ? ಎಸ್, ಅಂದರೆ ಬೇಸಿಕಲಿ ಈ ಸಿನಿಮಾ ನಿಮಗೆ ಸುಮಾರಷ್ಟು ವಿಚಾರಗಳನ್ನ ಬಿಚ್ಚಿಡ್ತಾ ಹೋಗುತ್ತೆ. ಅಂದರೆ ನೆಗೆಟಿವ್ ಆ್ಯಂಡ್ ಪಾಸಿಟಿವ್ ಅಪ್ರೋಚ್ ಟುವರ್ಡ್ಸ್ ಸಿನಿಮಾ ಅಂತ. ಅಂದರೆ ನೀವು ನೋಡೋದು ಹೇಗೆ ನೋಡ್ತೀರಾ, ಈಗ ಒಂದು ನೀರಿರೋ ಜಾಗಕ್ಕೆ ಯಾವುದೋ ಒಂದು ಕಾವೇರಿ ತೀರಕ್ಕೆ ಹೋದಾಗ ನೀವು ಅಲ್ಲೆಲ್ಲವನ್ನೂ ಪಾಸಿಟಿವ್ ಆಗಿ ನೋಡಿದ್ರೆ ಎಲ್ಲವೂ ಪಾಸಿಟಿವ್ ಆಗಿ ಕಾಣುತ್ತೆ. ಈ ಕತೆ ಬೇಸಿಕಲಿ ಬಂದಾಗ ಇದನ್ನ ನೆಗೆಟಿವ್ ಅಪ್ರೋಚಲ್ಲಿ ನೋಡಿದ್ರೆ ಹೆಂಗೆ ಕಾಣುತ್ತೆ ಅಂದರೆ, ಈಗ ಎಲ್ಲರೂ ಒಳ್ಳೇದನ್ನೇ ಮಾಡ್ತಾ ಇದ್ದಾರೆ. ಯಾರೋ ನೀರಿಗೆ ಬಿದ್ದಾಗ ನೀರಿಂದ ಎತ್ಕೊಂಡ್ಬರ್ತಾರೆ, ಎತ್ಕೊಂಡ್ಬಂದು ಅವ್ರಿಗೆ ಸಹಾಯ ಮಾಡ್ತಾರೆ ಅಥವಾ ಬಾಡಿ ತಂದು ಕೊಡ್ತಾರೆ ಪೇರೆಂಟ್ಸ್ಗೆ. ಈ ಥರದ್ದೆಲ್ಲ ಇದ್ದರೆ ಅದ್ರದ್ದೊಂದು ನೆಗೆಟಿವ್ ವರ್ಷನ್ ಯೋಚನೆ ಮಾಡಿದ್ರೆ ಹೆಂಗೆ ಕಾಣ್ಬೋದು ಅಂದರೆ, ಅಲ್ಲಿ ಬೇರೆ ಥರದ್ದೇ ಒಂದು ವ್ಯವಹಾರ ನಡೀತಾ ಇದ್ರೆ ಹೇಗಿರುತ್ತೆ. ನೀರಲ್ಲಿ ಬಿದ್ದವ್ರ ಜೊತೆ ಅಥವಾ ನೀರಲ್ಲಿ ಇರೋರ ಜೊತೆ, ಅಲ್ಲಿ ಬದುಕಿ ಬಾಳ್ತಾ ಇರೋರ ಜೊತೆ ಒಂದು ನೆಗೆಟಿವ್ ಅಪ್ರೋಚ್ ಇಂದ ಯೋಚನೆ ಮಾಡಿದ್ರೆ ಹೆಂಗೆ ಕಾಣುತ್ತೆ ಅಂತ. ಇದು ನಿಜವಾದ ಘಟನೆ ಅಲ್ಲ, ಇದು ಕಾಲ್ಪನಿಕ. ಯಾಕಂದ್ರೆ ನಿಜವಾದ ಘಟನೆಯಲ್ಲಿ ಸುಮಾರಷ್ಟು ಜನ ಆ ಥರದ ಕೆಲ್ಸಗಳು ಯಾರು ಮಾಡಲ್ಲ. ಸುಮಾರಷ್ಟು ಜನ ಏನು ಯಾರು ಮಾಡಲ್ಲ. ಬಟ್ ನಾವಿಲ್ಲಿ ಅದಕ್ಕೊಂದು ಕಾಲ್ಪನಿಕ ಕತೆ ಕಟ್ಟಿದಾಗ ಅದಕ್ಕೆ ಬೇರೆನೆ ಒಂದು ಲೇಯರ್ ಹುಟ್ಕೊಂತು. ಲೋಕಿ ಫಸ್ಟು ಇನಿಷಿಯಲಿ ಬಂದ ಆ ಕತೆ ಹೇಳಿದಾಗ ಸಖತ್ ಇಂಟ್ರೆಸ್ಟಿಂಗ್ ಅನ್ಸಿತ್ತು. ಅದೇ ಈ ಫೇಸನ್ನು ಯಾರು ಯೋಚನೆ ಮಾಡಲಿಲ್ವಲ್ಲ. ಅಕಸ್ಮಾತ್ ಈ ಥರ ಇದ್ದರೆ ಅಂದರೆ ಈ ನೀರಿಂದ ಬಾಡಿ ತಂದು ಕೊಡೋವಂಥ ಜನರು, ಅಲ್ಲಿ ಬಂದು ಮೋಜು ಮಸ್ತಿ ಮಾಡಿ ಪ್ರಾಣನ ಕಳ್ಕೊಳ್ಳೋಂಥವ್ರು, ಇವ್ರು ಎಲ್ರಿಗೂ ಸೇರಿ ಒಂದು ಮೆಸೇಜ್ ಆಗಬೇಕು ಅಂತ ಯೋಚನೆ ಮಾಡಿದಾಗ ಈ ಕತೆ ಹುಟ್ಕೊಂಡಿದ್ದು. ಸೊ ಇದು ಯಾಕೆ ಥ್ರಿಲ್ಲರ್ ಆಗತ್ತೆ ಅಂತಂದರೆ ಅದೇ ಕಾರಣಕ್ಕೆ. ಅಂದರೆ ನಿಮಗೆ ಲಾಸ್ಟ್ ತನಕನೂ ಈಗ ಒಂದು ಮರ್ಡರ್ ಮಿಸ್ಟ್ರಿ ಅಂತ ಯಾವುದೇ ಸಿನಿಮಾಗಳು ಬಂದ್ರೂ ನಿಮಗೆ ಆ ಕುತೂಹಲನ ಹಿಡಿದಿಟ್ಕೊಳ್ಳೋದೇ ಮೇಯ್ನ್ ಟಾಸ್ಕ್ ಆಗಿರುತ್ತೆ. ಅದು ಕ್ಲೈಮ್ಯಾಕ್ಸ್ ತನಕ ಆ ಕುತೂಹಲ ಉಳ್ಕೊಂಡ್ರೆ ಮಾತ್ರ ಆ ಸಿನಿಮಾ ಗೆಲ್ಲಕ್ಕೆ ಸಾಧ್ಯ. ಸೊ ಈ ಸಿನಿಮಾ ಆ ಕ್ಲೈಮ್ಯಾಕ್ಸನ್ನು ಬರೋ ತನಕನೂ ಜನರು ಗೆಸ್ಸಿಂಗ್ ಎಲ್ಲಾ ಕಡೆನೂ ಹೋಗುತ್ತೆ. ಅಂದ್ರೆ ಒಂದು 10 ಕ್ಯಾರೆಕ್ಟರ್ ಇದೆ ಸಿನಿಮಾದಲ್ಲಿ. ಆ 10 ಕ್ಯಾರೆಕ್ಟರ್ಗಳ ಮೇಲೂ ಡೌಟ್ ಹೋಗ್ತಾನೆ ಇರುತ್ತೆ. ಬಟ್ ಫೈನಲಿ ಯಾರ ಆ ಕಲ್ಪ್ರಿಟ್ ಅಂತ ಗೊತ್ತಾಗೋದಿದೆಯಲ್ಲ, ದಟ್ ಈಸ್ ದ ಕೀ ಪಾಯಿಂಟ್ ಆಫ್ ದ ಫಿಲ್ಮ್. ಸೊ ಆ ಕುತೂಹಲನ ಉಳಿಸ್ಕೊಂಡಿರೋದಕ್ಕೆ ಇದು ಥ್ರಿಲ್ಲರ್ ಫಿಲ್ಮ್ ಆಗಿದೆ. ಅಂಡ್ ಮೆಸೇಜ್ ಓರಿಯೆಂಟೆಡ್ ಅಂತ ಬಂದಾಗ ತುಂಬಾ ದೊಡ್ಡ ಮೆಸೇಜ್ ಅನ್ನ ಹೇಳಕ್ ಹೊರಟ್ರೆ ಇವತ್ತು ಆಡಿಯನ್ಸ್ ಕೂತ್ಕೊಳ್ಳೋಕೆ ಪೇಷನ್ಸ್ ಇಲ್ಲ ಅವ್ರಿಗೆ. ನೀವು ಫಾರ್ ಎಕ್ಸಾಂಪಲ್ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ತುಂಬಾ ದೊಡ್ಡ ಇಶ್ಯೂ ಅದು. ಒಂದು ಸರ್ಕಾರಿ ಶಾಲೆನ ಒಂದು ಬಾರ್ಡರ್ ಅಲ್ಲಿ ಇರುವಂತ ಲ್ಯಾಂಗ್ವೇಜ್ ಇಶ್ಯೂಗೋಸ್ಕರ ಕನ್ನಡ ಶಾಲೆಗಳನ್ನ ಮುಚ್ಚಬೇಕು ಅನ್ನೋದು ತುಂಬಾ ದೊಡ್ಡ ಇಶ್ಯೂ. ಬಟ್ ಆ ಇಶ್ಯೂನ ನಾನು ಸೀರಿಯಸ್ ಆಗಿ ಹೇಳಕ್ ಹೊರಟ್ಬಿಟ್ರೆ ಜನಕ್ಕೆ ನೋಡೋ ಪೇಷನ್ಸ್ ಇಲ್ಲ ಇವತ್ತು. ಅದನ್ನ ನಾವು ಹಾಸ್ಯಮಯವಾಗಿ ಹೇಳಿ ಲಾಸ್ಟ್ 10 ನಿಮಿಷ ಅನಂತನಾಗ್ ಸರ್ ಏನ್ ಸಿಂಗಲ್ ಶಾರ್ಟ್ ಅಲ್ಲಿ ಆಕ್ಟ್ ಮಾಡಿದ್ದಾರೆ 15 ಮಿನಿಟ್ಸ್, ಅದೇ ಜಿಸ್ಟ್ ಆಫ್ ದ ಫಿಲಮ್. ಸೊ ಆ ಥರ ಹೇಳಿದಾಗ ಮಾತ್ರ ಜನಕ್ಕೆ 1.5 ಗಂಟೆ ನೀವು ಎಂಟರ್ಟೈನ್ ಮಾಡಿದ್ದೀರಾ. ಸೊ ಲಾಸ್ಟ್ 20 ಮಿನಿಟ್ಸಲ್ಲಿ ನಾವು ಆ ಕಂಪ್ಲೀಟ್ ಜಿಸ್ಟ್ ಆಫ್ ದ ಫಿಲಮ್ ಹೇಳಿದಾಗ ಓ ಎಸ್ ವಾವ್ ಅನ್ಸಕ್ಕೆ ಶುರು ಆಗುತ್ತೆ. ಸೊ ಇಲ್ಲೂ ಕೂಡ ಹಾಗೆ ಮಾಡಿದ್ದೀವಿ. ಅಂದರೆ ಅವ್ರ ಲೈಫ್ ಸ್ಟೈಲ್ನ ಕಂಪ್ಲೀಟಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀವಿ. ಅಲ್ಲಿನ ಜನಜೀವನ ಹೇಗಿರ್ತಾರೆ, ಅಲ್ಲಿ ಬಿಸ್ನೆಸ್ಗಳು ಹೇಗೆ ನಡೆಯುತ್ತೆ, ಅಲ್ಲಿನ ಜನ ಯಾವುದಕ್ಕೋಸ್ಕರ ಹಾತೊರಿತಾರೆ, ಇದನ್ನೆಲ್ಲದನ್ನೂ ಎಕ್ಸ್ಪ್ಲೇನ್ ಮಾಡಿದ್ಮೇಲೆ ಲಾಸ್ಟ್ 10 ಮಿನಿಟ್ಸಲ್ಲಿ ಅದನ್ನು ಹೇಳ್ತಾ ಹೋಗ್ತೀವಿ. ಅಂದರೆ ಈ ಥರದ ಫೇಸು ಇರುತ್ತೆ, ಪರ್ಸ್ಪೆಕ್ಟಿವ್ ಅಂತ ಹೇಳ್ತೀವಿ ನಾವು. ನಮ್ಗೆ ಉಳಿದವರು ಕಂಡಂತೆ ಎಕ್ಸಾಂಪಲ್ ಒಂದೇ ಇನ್ಸಿಡೆಂಟನ್ನು 4 ಪರ್ಸ್ಪೆಕ್ಟಿವ್ ಅಲ್ಲಿ ನೋಡಿದ್ರೆ ನಿಮ್ಗೆ ಹೇಗೆ ಕಾಣುತ್ತೆ. ಒಬ್ಬೊಬ್ಬನ ಪರ್ಸ್ಪೆಕ್ಟಿವ್ ಅಲ್ಲಿ ಒಂದೊಂದು ಥರ ಇರುತ್ತೆ. ಸೊ ಹಾಗೆ ಈ ಸಿನಿಮಾದಲ್ಲಿ ನಾವು ಹೊಸ ಒಂದು ಪರ್ಸ್ಪೆಕ್ಟಿವ್ನ ಓಪನ್ ಮಾಡ್ಕೊಂಡು ಹೋಗ್ತೀವಿ. ಅಂದರೆ ರೈಟರ್ಸ್ ಪರ್ಸ್ಪೆಕ್ಟಿವ್ ಅಂತ ಹೇಳ್ಬೋದು ಇದನ್ನು. ಆ ಥರ ಯೋಚನೆ ಮಾಡಿದ್ರೆ ಹೇಗಿರುತ್ತೆ, ಆ ಥರ ಜನಗಳು ಇದ್ದರೆ ನಿಮ್ಗೆ ಹೇಗೆ ಅನಿಸುತ್ತೆ ಅನ್ನೋದು ಆ ಪರ್ಸ್ಪೆಕ್ಟಿವ್ ಇಲ್ಲಿ ಓಪನ್ ಮಾಡಿದ್ದೀವಿ. ಸೊ ಅದಕ್ಕೋಸ್ಕರ ಮೇ ಬಿ ಇದು ತುಂಬ ಕ್ಯೂರಿಯಸ್ ಆಗುತ್ತೆ ಆಡಿಯನ್ಸ್ಗೆ. ಆ್ಯಂಡ್ ಈ ಕತೆನ ನಿನ್ನೆ ಕೂಡ ಯಾರ ಜೊತೆ ನಾವು ಮಾತಾಡ್ತಾ ಹೇಳ್ತಾ ಇದ್ದೆ. ಅಂದರೆ ನಾನಂತೂ ಇಂಡಸ್ಟ್ರಿಗೆ ಬಂದಮೇಲೆ ಈ ಥರದ ಕತೆಗಳನ್ನ ನಾನು ಎಕ್ಸ್ಪ್ಲೋರ್ ಮಾಡಿಲ್ಲ ಅಥವಾ ನೋಡೂ ಇಲ್ಲ ಆ ಥರದ ಸಿನಿಮಾಸ್. ಇತ್ತೀಚೆಗೆ OTT ಬಂದಮೇಲೆ ನಾವು ಎಲ್ಲ ಭಾಷೆ ಸಿನಿಮಾಗಳನ್ನ ನೋಡೋಕೆ ಶುರು ಮಾಡಿದ್ದೀವಿ. ಸೊ ಆ ಎಲ್ಲ ಭಾಷೆ ಸಿನಿಮಾ ನೋಡಿದಾಗಲೂ ಈ ಕಾನ್ಸೆಪ್ಟನ್ನು ಎಲ್ಲೂ ತಂದಿಲ್ಲ ಅಂತ ಅನಿಸ್ತು. ಸೊ ಹಾಗಾಗಿ ಇದು ಯೂನಿಕ್ ಆಗಿ ಉಳ್ಕೊಳತ್ತೆ. ಪ್ರೊಡ್ಯೂಸರ್ ಸರ್, ಈಗ ಡೈರೆಕ್ಟ್ರು ಬಂದು ಕತೆ ಹೇಳ್ತಾರೆ. ಆ ಕತೆನ ನಿಮಗೆ ಮೊದಲನೇ ಬಾರಿಗೆ ಇಷ್ಟ ಆಯ್ತಾ ಅಥವಾ ಯೋಚನೆ ಮಾಡಬೇಕು ಅನ್ನೋದೇನಾದರೂ ಇತ್ತಾ ಅಂತ? ಕತೆ ಹೇಳಿದ ತಕ್ಷಣನೇ ಒಪ್ಕೊಂಡ್ರ ಅಂತ? ಒಪ್ಕೊಂಡ್ವಿ. ಅದರಲ್ಲೂ
ಪ್ರಮೋದ್ ಶೆಟ್ಟಿ ಇದರ ಮೇಲೆ ಆಯಿತು ಅಂತ ಅಂದರೆ ಯಾವ ರೀತಿ ನಿಮ್ಮನ್ನು ಒಪ್ಪಿಸಿದ್ರು ಅಂತ? ಒಪ್ಸೋದೇನಿಲ್ಲ, ಕತೆ ಹೇಳಿದ್ರು. ಇದೊಂಥರ ಡಿಫ್ರೆಂಟ್ ಆಗಿತ್ತು, ಅದಕ್ಕಾಗಿ ಒಪ್ಕೊಂಡು. ಅಂದರೆ ತುಂಬ ಏನಾಗುತ್ತೆ, ಈಗ ಪ್ರೊಡ್ಯೂಸರ್ಸ್ಗೆ ಅಪ್ರೋಚ್ ಮಾಡಿದಾಗ ಸುಮಾರಷ್ಟು ಜನ ಸಿನಿಮಾದ ಒಳಗೆ ಇರುವಂಥ ಪ್ರೊಡ್ಯೂಸರ್ಸ್ ಆದರೆ ಅವ್ರಿಗೆ ಅಲ್ಲಿನ ಬಿಸ್ನೆಸ್ ಆಗು ಹೋಗುಗಳನ್ನು ಕೂಡ ಯೋಚನೆ ಮಾಡ್ತಿರ್ತಾರೆ. ಈಗ ನಾರ್ಮಲ್ ಫಸ್ಟ್ ಟೈಮ್ ಪ್ರೊಡ್ಯೂಸರ್ ಆಗಿ ಬಂದಿರೋದು ಮದನ್ ಅವರು. ಸೊ ಅವ್ರಿಗೆ ಏನಾಗುತ್ತೆ, ಸಬ್ಜೆಕ್ಟ್ ಮೇಲೆ ತುಂಬಾ ಇಂಟ್ರೆಸ್ಟ್ ಬರುತ್ತೆ. ನಿಮ್ಗೆ ಸಬ್ಜೆಕ್ಟ್ ಕೇಳಿದಾಗ ಓಕೆ ಇದು ವರ್ಕ್ ಆಗುತ್ತೆ, ಇದು ಚೆನ್ನಾಗಿದೆ, ಇದನ್ನೊಂದು ಕತೆ ಮಾಡಿದ್ರೆ ಜನ ನೋಡ್ತಾರೆ ಅಂತ ಅನ್ನಿಸಿದಾಗ ಒಪ್ಕೊಂಡ್ಬಿಡ್ತಾರೆ. ಸೊ ಆ ಪರ್ಸ್ಪೆಕ್ಟಿವ್ ಅಲ್ಲಿ ಮದನ್ ಅವ್ರು ಒಪ್ಕೊಂಡಿರೋದು. ಅಂದ್ರೆ ಕತೆ ಚೆನ್ನಾಗಿದೆ, ಸೊ ಇದನ್ನ ಮಾಡೋಣ, ಇದೇನೋ ಒಂದು ಆಗುತ್ತೆ, ಒಳ್ಳೇದಾಗತ್ತೆ ಅಂತ. ಆಡೆಡ್ ಅಡ್ವಾಂಟೇಜ್ ಎಲ್ಲ ನಾನು ಇವರು ಎಲ್ಲರೂ ಇದ್ದೀವಿ ಅನ್ನೋದು. ಅಂದ್ರೆ ಕಾಸ್ಟಿಂಗು ನೆಕ್ಸ್ಟ್ ಲೇಯರ್ ಆಫ್ ಬಿಸ್ನೆಸ್ಗೆ ಪ್ರೊಡ್ಯೂಸರ್ ಅಂತ ಬಂದಾಗ ಒಂದು ಮೋಟಿವು, ಒಂದು ಒಳ್ಳೆ ಸಬ್ಜೆಕ್ಟ್ ಕೊಡಬೇಕು ಅಂತಿದ್ರೆ ಸೆಕೆಂಡ್ರಿ ಮೋಟಿವ್ ಇಸ್ ಆಲ್ವೇಸ್ ಬಿಸ್ನೆಸ್. ಸೊ ನಿಮ್ಗೆ ಅದನ್ನ ನೋಡ್ತಾ ಬಂದಾಗ ಎಸ್ ಪ್ರಮೋದ್ ಅವ್ರು ಇದ್ದಾರೆ, ಯಾರೋ ಇತಾ ಇದ್ದಾರೆ, ಇನ್ನೊಬ್ರು ಮತ್ತೊಬ್ರು ಎಲ್ಲ ಹಿಂಗ್ ಆಡ್ ಆನ್ ಆಗ್ತಾ ಹೋದಾಗ, ರಿಷಿಕಾ ಇದ್ದಾರೆ, ಆಡ್ ಆನ್ ಆಗ್ತಾ ಹೋದಾಗ ನಿಮ್ಗೆ ಎಸ್ ನಮ್ಮ ಹತ್ರ ಕ್ಯಾರೆಕ್ಟರ್ಗಳು ಸಾಲಿಡ್ ಆಗಿದೆ, ಸೊ ನಮ್ಗೆ ಸಿನಿಮಾ ಚೆನ್ನಾಗಿ ಆಗುತ್ತೆ ಅನ್ನೋದೊಂದು ನಂಬಿಕೆ. ಆ ರೀತಿಲಿ ಎಂಟರ್ ಆದ್ರೆ ಅವರು. ಆರೋಹಿತ ಮೇಡಮ್, ನಿಮ್ಮ ಒಂದು ಪಾತ್ರದ ಬಗ್ಗೆ ಹೇಳೋದಾದ್ರೆ, ಅಂದರೆ ಮೊದಲಿನ ಸಿನಿಮಾದಲ್ಲೂ ಕೂಡ ಹಳ್ಳಿ ಹುಡುಗಿ ಪಾತ್ರದಲ್ಲಿ ಕಾಣಿಸ್ಕೊಂಡಿದ್ರಿ, ಈ ಟ್ರೈಲರ್ನಲ್ಲೂ ಕೂಡ ಹಳ್ಳಿಯ ಪಾತ್ರ ಒಂದಿದೆ ಅಂತ ಅನ್ನಿಸ್ತಾ ಇದೆ. ಏನು ನಂಟಿದೆ ಅಂತ? ಹಳ್ಳಿ ಅಂದರೆ ಅವಾಗಿಂತನೂ ಮುಂಚೆಯಿಂದನೂ ಹೇಳೋರಲ್ಲ, ಹಳ್ಳಿನೇ ದಿಲ್ಲಿ ಆಗಿರೋದು ಅಂತ. ಸೊ ನಮ್ಮ ಬ್ಯಾಕ್ಗ್ರೌಂಡ್ ಅಥವಾ ನಮ್ಮ ಮೇನ್ ಬೇಸಿಕ್ ಇರೋದೇ ಹಳ್ಳಿದು. ಸೊ ನಾವು ಯೂಶಲಿ ಅದೇ ಇದರಿಂದ ನೋಡ್ಕೊಂಡು ಬಂದಿರೋದ್ರಿಂದ ವಾತಾವರಣ ತುಂಬ ಚೆನ್ನಾಗಿ ಅನಿಸುತ್ತೆ. ಆ್ಯಂಡ್ ನನಗದೇನೋ ತುಂಬ ಆ್ಯಪ್ಟ್ ಆಗಿರುವಂಥ ಪಾತ್ರ. ಯಾರೇ ನೋಡಿದ್ರು ಇವಳು ಅದಕ್ಕೆ ಆರಾಮಾಗಿ ಸೂಟ್ ಆಗಿಬಿಡ್ತಾಳೆ ಅಂತ ಅದೊಂದು ಕಾನ್ಸೆಪ್ಟ್ ಎಲ್ರಿಗೂ ಇದೆ. ಸೊ ಹಾಗಾಗಿ ಅದರಿಂದನೇ ನನಗೆ ಆ ಪಾತ್ರ ಸಿಕ್ಕಿದ್ದು. ಸೊ ಈ ಸಿನಿಮಾದಲ್ಲಿ ಪಾತ್ರದ ಹೆಸರು ಬಂದು ಪವಿ ಅಂತ ಮಾಡ್ತಿದ್ದೀನಿ. ಸೊ ಬೇಸಿಕಲಿ ಮುತ್ತತ್ತಿಯಲ್ಲಿ ಇರೋ ಅಂಥವಳು. ಸೊ ನಾನು ಯೂಶಲಿ ಈ ಸಾರಾಯಿನೆಲ್ಲ ಮಾರೋದು, ಸೊ ನೀವು ಸಾಂಗಲ್ಲಿ ನೋಡಿರ್ಬೋದು, ನೀನು ಫ್ರೈ ಮಾಡಿ ಕೊಡೋದು, ಸೊ ಈ ಥರ ನನ್ನ ಇದು. ಸೊ ಡಿಸ್ಕೋ ಅಂದರೆ ನನಗೆ ತುಂಬ ಇಷ್ಟ. ಸೊ ನನ್ನ ಪಾರ್ಟ್ನರ್ ಡಿಸ್ಕೋ ಇರ್ತಾರೆ, ಅವ್ರು ಕಂಡ್ರೆ ತುಂಬ ಪ್ರೀತಿ ಇರುತ್ತೆ. ಸೊ ನಮ್ಮ ಯೂಶ್ವಲಿ ಗೊತ್ತಲ್ಲ, ಹಳ್ಳಿ ಕಡೆ ತಂದೆ ತಾಯಿ ಒಪ್ಕೊಳ್ಳಲ್ಲ. ಸೊ ಅದೇ ಥರ ನಮ್ಮ ಸಿನಿಮಾದಲ್ಲಿ ನನ್ನ ತಂದೆನೂ ಒಪ್ಕೊಂತಿರಲ್ಲ, ಅವ್ರನ್ನ ಮದುವೆ ಆಗೋದು ಬೇಡ ಹಂಗೆ ಹಿಂಗೆ ಅಂತ ಹೇಳ್ತಾರೆ. ಸೊ ಇದು ನನ್ನ ಪಾತ್ರ, ನನ್ನ ಡಿಸ್ಕೋ ಬಗ್ಗೆ ಆ್ಯಂಡ್ ನನ್ನ ಊರಿನ ಬಗ್ಗೆ. ಶೂಟಿಂಗ್ ಟೈಮ್ನಲ್ಲಿ ಸರ್ಗೆ ಎಷ್ಟು ಮೀನು ಫ್ರೈ ಮಾಡಿಕೊಟ್ರಿ? ಅಲ್ಲ, ಅಡುಗೆ ಮಾಡಿದ್ರೆ ಆಲ್ರೆಡಿ ಶೂಟಿಂಗ್ ಸ್ಪಾಟಲ್ಲಿ ತೋರಿಸಿ ಬಡಿಸಿ ಎಲ್ಲ ಕೊಟ್ಬಿಟ್ಟಿದ್ದೀನಿ. ಈಗ ಮೊನ್ನೆನೂ ಒಂದು ಇದರಲ್ಲೂ ಹಾಗೆ ಮಾಡಿ ಫ್ರೈ ಮಾಡಿ ಎಲ್ಲ ಕೊಟ್ಟಿದ್ದೆ. ಸೊ ಆ ಥರ ಚೆನ್ನಾಗಿ ಮಾಡ್ತಾರೆ ಸರ್? ಚೆನ್ನಾಗಿ ಮಾಡ್ತಾರೆ, ಅಡುಗೆ ಚೆನ್ನಾಗಿ ಮಾಡ್ತಾರೆ ಆ್ಯಂಡ್ ಪರ್ಫಾರ್ಮೆನ್ಸು ತುಂಬ ಚೆನ್ನಾಗಿ ಮಾಡ್ತಾರೆ. ನಮ್ಮದು ಅವ್ರದ್ದು ಮೊದಲನೇ ಭೇಟಿ ಕಿರಿಕ್ ಪಾರ್ಟಿ. ಸೊ ಕಿರಿಕ್ ಪಾರ್ಟಿಲಿ ಅವರೊಂದು ಅದ್ಭುತವಾದ ಕ್ಯಾರೆಕ್ಟರ್ ಪ್ಲೇ ಮಾಡಿದ್ರು, ವಿಚ್ ಇಸ್ ವೆರಿ ಸ್ಟ್ರಾಂಗ್ ಕ್ಯಾರೆಕ್ಟರ್. ಆ ಟೈಮ್ಗೆ ಅದು ನಮಗೆ ಇವ್ರು ಪ್ಲೇ ಮಾಡಿದ್ದು. ಸೊ ಅವಾಗಿಂದ ಪರ್ಫಾರ್ಮೆನ್ಸ್ ನೋಡ್ಕೊಂಡ್ ಬರ್ತಾ ಇದೀವಿ. ಸೊ ಪರ್ಫಾರ್ಮೆನ್ಸ್ ಲೆವೆಲಲ್ಲೂ ತುಂಬಾ ಬ್ಯೂಟಿಫುಲ್ ಆಗಿ ಮಾಡ್ತಾರೆ. ನೀವು ಹೇಳಿದ್ರಲ್ಲ ಹಳ್ಳಿ ಪಾತ್ರ ಅಂತ, ಶಿ ಲುಕ್ಸ್ ಲೈಕ್ ದಟ್. ನಿಮ್ಗೆ ಬೇರೆ ಯಾರನ್ನೋ ಗ್ಲಾಮರಸ್ ಹೀರೋಯಿನ್ ತಗೊಂಬಂದು ಹಾಕಿದಾಗ ನಮ್ಗೆ ಅನ್ಸಲ್ಲ, ನಾವು ಅಂದ್ರೆ ನಮ್ಗೆ ನಂಬಕ್ಕೂ ಆಗಲ್ಲ ಇವ್ರು ಯಾವ ಹಳ್ಳಿ ಕ್ಯಾರೆಕ್ಟರ್ ಗುರು ಅಂತ ಅನ್ಸುತ್ತೆ. ಬಟ್ ಇವ್ರು ಹಾಗಲ್ಲ, ಆರೋಹಿತ ಕ್ಯಾರೆಕ್ಟರ್ ಮಾಡಿದ ತಕ್ಷಣ ಶಿ ಸೂಟ್ಸ್ ಫಾರ್ ದಟ್ ಕ್ಯಾರೆಕ್ಟರ್. ಹಂಗ್ ಕಾಣ್ತಾರೆ, ಇಲ್ಲ ಗುರು ಇದು ನಮ್ಮೂರದೇ ಹುಡುಗಿ, ಇದು ನಮ್ಮೂರಲ್ಲೇ ಇರೋ ಹುಡುಗಿ ಇದು ಅಂತ ಅನ್ನಿಸ್ಬಿಡ್ತಾರೆ. ಸೊ ದಟ್ ಇಸ್ ದ ಬಿಗ್ಗೆಸ್ಟ್ ಸ್ಟ್ರೆಂತ್ ಆಫ್ ಕಾಸ್ಟಿಂಗ್ ಮಾಡ್ಬೇಕಾದ್ರೆ ಈ ತರದ ಎಲಿಮೆಂಟ್ಸ್ ಎಲ್ಲ ತಲೆಯಲ್ಲಿ ಇಟ್ಕೊಂಡಾಗ ತುಂಬಾ ಸಿನಿಮಾಗೆ ಆಡ್ ಆನ್ ಆಗ್ತಾ ಹೋಗುತ್ತೆ, ಪ್ಲಸ್ ಆಗ್ತಾ ಬರುತ್ತೆ. ಒಂದೊಂದು ಸಿನಿಮಾದಲ್ಲೂ ಒಂದೊಂದು ರೀತಿಯ ಪಾತ್ರಗಳನ್ನ ಅಭಿನಯ ಮಾಡ್ಕೊಂಡು ಬಂದಿರ್ತೀರಾ. ಕಳೆದ ಒಂದು ಲಾಫಿಂಗ್ ಬುದ್ಧಾದಲ್ಲಿ ಪೊಲೀಸ್ ಪಾತ್ರ, ಈ ಸಿನಿಮಾದಲ್ಲೂ ಕೂಡ ಪೊಲೀಸ್ ಪಾತ್ರ. ಆ ಪಾತ್ರಕ್ಕೂ ಈ ಪಾತ್ರಕ್ಕೂ ಏನ್ ವ್ಯತ್ಯಾಸ ಸರ್ ಅಲ್ಲಿನ ಒಂದು ಇದಕ್ಕೆ? ನಾನೊಂದು ಸುಮಾರು 30 ಸಿನಿಮಾಗಳು ಪೊಲೀಸ್ ಪಾತ್ರ ಮಾಡಿದ್ದೀನಿ. 30+ ಫಿಲ್ಮ್ಸ್ ನಾನು ಆಕ್ಟ್ ಮಾಡಿರೋದ್ರಲ್ಲಿ ಪೊಲೀಸ್ ಪಾತ್ರ ಮಾಡಿದ್ದೀನಿ. ಒಂದು 30-40 ಸಿನಿಮಾ ರಿಜೆಕ್ಟ್ ಮಾಡಿದ್ದೀನಿ ಪೊಲೀಸ್ ಅಂತ ಹೇಳಿದ್ದಕ್ಕೆ. ಹೌದಾ? ಫೋನಲ್ಲಿ ಬರ್ತಿದ್ದಂಗೆ ಸರ್ ಒಂದು ಪೊಲೀಸ್ ಕ್ಯಾರೆಕ್ಟರ್ ಇದೆ ಸರ್ ಅಂತ, ಇಲ್ಲಪ್ಪಾಜಿ ಮಾಡಲ್ಲ ನಾನು, ಫಸ್ಟ್ ಎಕ್ಸ್ಪ್ಲೇನ್ ಮಾಡಿ ಕ್ಯಾರೆಕ್ಟರ್ ಇದೆ ಅಂತ, ಆಮೇಲೆ ಇಲ್ಲ ಎಸ್ ಆರ್ ನೋ ಅಲ್ಲೇ ಹೇಳ್ಬಿಡ್ತೀನಿ. ಯಾಕಂದ್ರೆ ವೆರಿ ನಾರ್ಮಲ್, ನಿಮ್ಗೆ ಒಂದು ಇನ್ವೆಸ್ಟಿಗೇಷನ್ ಇದೆ ಬನ್ನಿ, ಅದೇ ಹೆಂಗಾಗೋಗಿದೆ ಅಂದ್ರೆ ನಂಗೆ ಸ್ಕ್ರಿಪ್ಟೇ ಬೇಡ. ಈಗ ಪೊಲೀಸ್ ಕ್ಯಾರೆಕ್ಟರ್ ಮಾಡ್ತಾ ಇದ್ರೆ ಸ್ಟೇಷನ್ಗೆ ಹೋಗಿ ಕೂತಿದ ತಕ್ಷಣ ಗೊತ್ತು ಎಲ್ಲ ರೈಟರು ಏನ್ ಬರೀತಾರೆ ಅಂತ. FIR ತಗೊಂಬನ್ರಿ, CCTV ಚೆಕ್ ಮಾಡ್ರಿ, ಕಾಲ್ ರಿಜಿಸ್ಟರ್ ನೋಡ್ರಿ, ಇದು ಏನಾಗೋಗಿದೆ. ವೆರಿ ಕಾಮನ್ ಡೈಲಾಗ್ಸ್ ಆಗ್ಬಿಟ್ಟಿದೆ. ನಾನು ಈ ಕ್ಯಾರೆಕ್ಟರ್ ಮಾಡ್ಬೇಕಾದ್ರೂ ಲೋಕಿಗೆ ಮತ್ತೆ ವಿಷ್ಣುಗೆ ಅದನ್ನೇ ಹೇಳಿದ್ದೆ. ಅಂದ್ರೆ ಪ್ರತಿಯೊಬ್ಬ ಪೊಲೀಸ್ ಇನ್ಸ್ಪೆಕ್ಟರ್ ಸ್ಟೇಷನ್ ಇಂದಾನೇ ಮಾಡಬೇಕು ಅನ್ನೋದೇನಿಲ್ಲ. ಸೊ ಸ್ಟೇಷನ್ ಇಂದಾನೇ ವರ್ಕ್ ಮಾಡಬೇಕು ಅಂತಿಲ್ಲ. ಅವನ ತಲೆ ಅಂದ್ರೆ, ನಾನು ಉಮೇಶ್ ಸರ್ ಜೊತೆ ಮಾತಾಡ್ತಾ ಇದ್ದೆ, SK ಉಮೇಶ್ ಅವ್ರಿಗೆ ಗೊತ್ತಲ್ಲ. ಸೊ ಅವರು ಒಂದು ಸ್ಟೇಷನ್ ಅಲ್ಲಿ ಕೆಲಸ ಮಾಡ್ತಾ ಇನ್ನೊಂದು ಸ್ಟೇಷನ್ನ ಕೇಸನ್ನು ಕೂಡ ಅವ್ರು ಸಾಲ್ವ್ ಮಾಡಿರೋದಿದೆ. ಬಿಕಾಸ್ ಆಫ್ ಅವ್ರು ಯಾರೋ ಪ್ರೀತಿಯಿಂದ ಕೇಳ್ಕೊಂಡ್ರು, ಸರ್ ದಯವಿಟ್ಟು ಇದನ್ನೊಂದು ಸಾಲ್ವ್ ಮಾಡ್ಕೊಡಿ ಅಂತ. ಇವ್ರು ಈ ಸ್ಟೇಷನ್ ಅಲ್ಲಿ ಕೂತ್ಕೊಂಡು ಆ ಸ್ಟೇಷನ್ದು ಕೇಸನ್ನು ಸಾಲ್ವ್ ಮಾಡಿದ್ದಾರೆ. ಅಂದ್ರೆ ಅದು ಆಚೆ ನಿಂತು ಮಾಡಿರುವಂಥದ್ದು. ಸೊ ಆ ಥರದಲ್ಲಿ ಏನಾದ್ರು ಆಗ್ಬೇಕಿದು ಅಂತ ಯೋಚನೆ ಮಾಡಿದಾಗ ಈ ಸಿನಿಮಾದಲ್ಲಿ ಬಿಗ್ಗೆಸ್ಟ್ ವಾವ್ ಫ್ಯಾಕ್ಟ್ರೀಸ್ ಈ ಪೊಲೀಸ್ ಸ್ಟೇಷನ್ ಅಲ್ಲೇ ತೋರಿಸಲ್ಲ ನಾವು ಒಂದಿನ.
ಅವ್ನ ಸ್ಟೇಷನ್ ಶೂಟಿಂಗೇ ಇಲ್ಲ, ಸ್ಟೇಷನ್ನೇ ಇಲ್ಲ ನಮ್ದ್ರಲ್ಲಿ. ಬೇರೆ ಪಾತ್ರಕ್ಕಿದೆ, ಬಟ್ ಈ ಪಾತ್ರಕ್ಕೆ ಸ್ಟೇಷನ್ ಇಲ್ಲ. ಸೊ ಅವ್ನು ಹೇಗೆ ಇನ್ವೆಸ್ಟಿಗೇಷನ್ ಮಾಡ್ತಾನೆ ಅಂದ್ರೆ ಆ ಲೊಕೇಶನ್ಗೆ ಬಂದು ಅಲ್ಲೇ ಇದ್ದು ಅಲ್ಲಿ ಇನ್ವೆಸ್ಟಿಗೇಷನ್ ಮಾಡ್ತಾನೆ. ಸೊ ಅದು ಕ್ಯೂರಿಯಸ್ ಆಗಕ್ಕೆ ಶುರು ಆಗುತ್ತೆ. ಅದು ತುಂಬಾ ಡಿಫ್ರೆಂಟ್ ಅನ್ಸುತ್ತೆ ಈ ಸಿನಿಮಾದಲ್ಲಿ ಪೊಲೀಸ್ ಆಫೀಸರ್ನ. ಎಸ್, ಪೊಲೀಸ್ ಆಫೀಸರ್ ಪ್ರತಿ ಕ್ಯಾರೆಕ್ಟರ್ ನಾನು ಏನು ಮಾಡಿದ್ದೀನಿ, ನಾನೇನೋ ಹೊಸದು ಟ್ರೈ ಮಾಡ್ತಾನೆ ಇರ್ತೀನಿ. ವೆರಿ ರೆಗ್ಯುಲರ್ ಆಗಿದ ತಕ್ಷಣ ಯಾರು ನೋಡೋಕೆ ಇಷ್ಟಪಡಲ್ಲ. 1000 ಜನ ಇಂಡಸ್ಟ್ರಿಯಲ್ ಪೊಲೀಸ್ ಆಫೀಸರ್ ಕ್ಯಾರೆಕ್ಟರ್ ಮಾಡಕ್ಕಿದ್ದಾರೆ, ಬಟ್ ಪ್ರಮೋದನೇ ಯಾಕೆ ಮಾಡಬೇಕು ಅಂದಾಗ ನಾನು ಅಲ್ಲಿ ಏನಾದ್ರು ಬೇರೆ ಮಾಡಿದ್ರೆ ಮಾತ್ರ ನಾನು ಮಾಡಬೇಕು, ಇಲ್ಲಾಂದ್ರೆ ನಾನೇ ಯಾಕೆ ಮಾಡಬೇಕು, ಬೇರೆಯವರು ಇದಾರೆ ಮಾಡಕ್ಕೆ ಅಂತ. ಸೊ ನನ್ಗೆ ಅದು ತುಂಬಾ ಸ್ಟ್ರೈಕ್ ಆಗುತ್ತೆ. ರಂಗಭೂಮಿಯಿಂದ ಬಂದಿರೋದ್ರಿಂದ ಒಂದೇ ಪಾತ್ರನ 10 ಥರ ಮಾಡೋಕ್ಕೂ ಬರಬೇಕು ನಮಗೆ ಅನ್ನೋದು. ಸೊ ಆ ಪ್ರಯತ್ನನ ಮಾಡ್ತಾ ಇರ್ತೀನಿ. ಸೊ ಇದರಲ್ಲಿ ಆ ಥರದ್ದು ಅಂದರೆ ಸ್ಟೇಷನ್ಗೆ ಹೋಗದೆ ಅವ್ನು ಅಲ್ಲೇ ಸ್ಪಾಟಲ್ಲಿದ್ದು ಒಬ್ಬ ಕಾಮನ್ ಮ್ಯಾನ್ ಥರ ಇದ್ದು ಒಂದು ಇನ್ವೆಸ್ಟಿಗೇಷನ್ ಮಾಡೋದಿದೆಯಲ್ಲ, ಅದು ಪ್ಲಸ್ ಪಾಯಿಂಟ್ ಅಂತ ಅನ್ಸುತ್ತೆ ನನಗೆ ಈ ಸಿನಿಮಾದಲ್ಲಿ. ಸರ್, ಜಲಂಧರ ಪೋಸ್ಟರ್ ಏನು ಬಿಡುಗಡೆ ಮಾಡ್ತಿರಲ್ವಾ, ಅವಾಗಲೇ ಸ್ವಲ್ಪ ಸಾಕಷ್ಟು ಜನನ ನೀವು ಹಿಡಿದಿಟ್ಟಿರುವಂತಹ ಪ್ರಯತ್ನವಾಗಿದೆ. ಸಾಕಷ್ಟು ಜನ ಕುತೂಹಲ ವ್ಯಕ್ತಪಡಿಸಿದ್ದಾರೆ. ಅದನ್ನು ಒಂದು ಪೋಸ್ಟರ್ನ ನೋಡಿದಾಗ ನೀರಿನ ಸುಳಿ ಇದೆ, ಜೊತೆಗೆ 360 ಡಿಗ್ರಿ ಇದೆ. ಒಂದು ಹೇಗೆ ಐಡಿಯಾ ಬಂತು ಅಂತ ಈ ಒಂದು ಪೋಸ್ಟರ್ ರೆಡಿ ಅಲ್ಲ, ಇದೆಲ್ಲ ಟೀಮ್ ವರ್ಕ್. ಪಾಪ ಎಲ್ಲರೂ ಸೇರ್ಕೊಂಡು ಮಾಡಿದ್ದಾರೆ, ನಂದು ಒಬ್ಬಂದೇ ಅಂತ ಹೇಳಕ್ಕಾಗಲ್ಲ. ಅಂಡ್ ಡೈರೆಕ್ಟರ್ ಆಗಿರ್ಬೋದು, ಲೋಕಿ ಆಗಿರ್ಬೋದು, ಎಲ್ಲರೂ ಸೇರ್ಕೊಂಡು ಒಂದಿಷ್ಟು ಐಡಿಯಾಸ್ನ ಪಿಚಿನ್ ಮಾಡಿ, ಪ್ಲಸ್ ಕ್ರಿಯೇಟಿವ್ ಆಗಿ ಪೋಸ್ಟರ್ ಡಿಸೈನರು ನಾವು ಅವ್ರಿಗೆ ಫುಲ್ ಕತೆ ನರೇಟ್ ಮಾಡಿರ್ತೀವಿ. ಯೂಶಲಿ ಏನಾಗುತ್ತೆ, ಪೋಸ್ಟರ್ ಅಂದಿದ ತಕ್ಷಣ ಕೆಲವೊಂದು ಸಿನಿಮಾಗಳಲ್ಲಿ, ಎಲ್ಲರೂ ಅಲ್ಲ, ಕೆಲವೊಂದು ಸಿನಿಮಾಗಳಲ್ಲಿ ಬರೀ ಹೀರೋ ಹೈಲೈಟ್ ಆಗಬೇಕು. ಸೊ ಹೀರೋನ ಹಾಕ್ಬಿಟ್ಟು ಒಂದು ಪೋಸ್ಟರ್ ಮಾಡಿ, ಹೀರೋಯಿನ್ನ ಹಾಕ್ಬಿಟ್ಟು ಒಂದು ಪೋಸ್ಟರ್ ಮಾಡಿ, ಈ ಥರದಲ್ಲಿರುತ್ತೆ. ನನಗೆ ಇಲ್ಲಿ ತುಂಬ ಇಂಟ್ರೆಸ್ಟಿಂಗ್ ಅನ್ಸೋದು, ನಿಮ್ಗೆ ಒಂದು ಪೋಸ್ಟ್ರಲ್ಲಿ ಇಡೀ ಸಿನಿಮಾ ಕಾಣುತ್ತೆ. ನಿಮ್ಗೆ ಒಂದು ಪೋಸ್ಟರ್, ಈ 360 ಡಿಗ್ರೀಸ್ ಒಂದು ಪೋಸ್ಟರ್ ಹೇಳಿದ್ರಲ್ಲ, ಇಲ್ಲಿಲ್ಲ, ಅದು ಇನ್ನೊಂದಿದೆ. ಇದು ಇದ್ರಲ್ಲೂ ಇದೆ, ಇನ್ನೊಂದು ಪೋಸ್ಟರ್ ಇದೆ ಇನ್ಸ್ಟಾಗ್ರಾಮ್ ಅಲ್ಲಿ. ಹೌದು. ಸೊ ನಿಮ್ಗೆ ಆ ಪೋಸ್ಟರ್ ಇಡೀ ಸಿನಿಮಾದ ಕತೆ ಹೇಳತ್ತದು. ಅಂದ್ರೆ ನಿಮ್ಗೆ ಅಲ್ಲೆಲ್ಲ ನೀರೊಳಗೆ ಬಿದ್ದಿರೋ ಒಂದು ಫಲಕ ಇದೆ, ಕಾವೇರಿ ನದಿ ತೀರದಲ್ಲಿ ಹುಷಾರಾಗಿ ಇರಿ, ಅಂದ್ರೆ ನೀರಿಗಿಳಿಬೇಡಿ ಅನ್ನುವಂತ ಕಾಷನ್ಸು ಇದೆ, ಎಚ್ಚರಿಕೆನೂ ಇದೆ. ಅಟ್ ದ ಸೇಮ್ ಟೈಮ್ ನಿಮ್ಗೆ ಒಂದು ಡ್ರಾಮಾನೂ ಇದೆ. ಅಂದ್ರೆ ಆ ಮೀನ್ ಮಾರೋ ಹೆಂಗ್ಸಿಂದ ಹಿಡಿದು ಈ ಕಡೆ ಒಂದು ಪೊಲಿಟಿಷಿಯನ್ ಇಂದ ಹಿಡಿದು ಇವೆಲ್ಲವೂ ಸೇರೋದೇ ಸೊಸೈಟಿ. ಸೊ ನಿಮ್ಗೆ 360 ಡಿಗ್ರೀಸ್ ಯಾಕೆ ಬರುತ್ತೆ ಅಂದ್ರೆ, ಈ ಭೂಮಿನೂ ಗುಂಡುಗಿದೆ. ನಿಮ್ಗೆ ಈ ಭೂಮಿ ಒಳಗೆ ಬರುವಂಥ ಅಷ್ಟು ಎಲಿಮೆಂಟ್ಗಳನ್ನು ತರುವಂಥ ಒಂದು ಪ್ರಯತ್ನ ಈ ಸಿನಿಮಾದಲ್ಲಿ. ಅಂದರೆ ಪೊಲಿಟಿಕ್ಸು ಇದೆ, ಲೋಕಲ್ ಪೊಲಿಟಿಕ್ಸು ಇದೆ, ರಾಜ್ಯದ ಪೊಲಿಟಿಕ್ಸು ಇದೆ, ಡಿಪಾರ್ಟ್ಮೆಂಟ್ಸು ಇದೆ. ಸೊ ಈ ಎಲ್ಲ ಎಲಿಮೆಂಟ್ಗಳು ಬರೋದು ಈ ಒಂದು ಭೂಮಿಯ ಒಳಗಡೆ. ಸೊ ಆ ಭೂಮಿಯನ್ನು ರೆಪ್ಲಿಕಾ ಆಗಿ ಇಟ್ಕೊಂಡಾಗ ಒಂದು ಕಡೆ ನೀರು, ನಿಮಗೆ ಆಲ್ಮೋಸ್ಟ್ 70% ಆಫ್ ವಾಟರ್ ನಮ್ಗೇನಿದೆ, ಆ ವಾಟರ್ ಒಳಗಡೆ ಈ ಜಲಂಧರ ಅಂತ ಹೆಸರು ಕೇಳಿದ್ರೇ ನಿಮ್ಗೆ ಏನು ಅಂತ ಅನಿಸುತ್ತೆ. ಸುಮಾರು ಜನ ಕೇಳಿದ್ದಾರೆ ಏನು ಹಂಗಂದ್ರೆ ಅಂತ. ಅದೊಬ್ಬ ರಾಕ್ಷಸನ ಹೆಸರು, ನೀರಿನ ಒಳಗಡೆ ಇರುವಂಥ ಒಬ್ಬ ರಾಕ್ಷಸನ ಹೆಸರು. ಜಲಂಧರ ಅಂತ ಒಂದು ಕ್ಯಾರೆಕ್ಟರ್ ಬರುತ್ತೆ ನಿಮಗೆ ಮಹಾಭಾರತದಲ್ಲಿ. ಸೊ ಅವನು ಆ ನೀರಿನ ಒಳಗಡೆ ಇರುವಂಥ ರಾಕ್ಷಸ. ಸೊ ಈ ಸಿನಿಮಾದಲ್ಲಿ ನೀರಿನ ಒಳಗಡೆ ಇರೋ ರಾಕ್ಷಸರು ಯಾರು ಅನ್ನೋದು, ನೀರಿನ ಒಳಗಡೆನೂ ರಾಕ್ಷಸರು ಇರ್ತಾರೆ ಅನ್ನೋದನ್ನ ಹೇಳಕ್ ಹೊರಟಿದ್ದೀವಿ. ಬರೀ ಮೇಲ್ಗಡೆ ಮಾತ್ರ ಅಲ್ಲ, ನೀರಿನ ಒಳಗಡೆನೂ ರಾಕ್ಷಸರು ಇದ್ದಾರೆ. ಸೊ ಅದನ್ನ ನೀವು ಮೊಸಳೆ ಅಂತ ತಗೋತಿರೋ, ಅಥವಾ ಅದನ್ನ ನೀವು ಬೇರೆ ಯಾವ್ದಾದ್ರು ಪ್ರಾಣಿಗಳು ಅಂತ ತಗೋತಿರೋ, ನೀರು ಒಳಗಡೆ ಇರೋ ಪ್ರಾಣಿಗಳು ತಗೋತಿರೋ, ಅಥವಾ ಸುಳಿ ಅಂತ ತಗೋತಿರೋ, ನೀವು ಏನ್ ಬೇಕಾದ್ರೂ ತಗೋಬಹುದು. ಬಟ್ ಕ್ಲೈಮ್ಯಾಕ್ಸ್ ಅಲ್ಲಿ ನಾವು ಹೇಳ್ತೀವಿ ನಾವೇನ್ ಅನ್ಕೊಂಡಿದೀವಿ ಅಂತ. ಟ್ರೈಲರ್ನಲ್ಲಿ ಒಂದು ಡೈಲಾಗ್ ಇದೆ ಸರ್, ಕೊಲೆಗಡಕರ ಕಣ್ಣು ಅಂದ್ರೆ ಕೊಲೆಗಡಕರ ಮೇಲೆ ಯಮುನ್ ಕಣ್ಣು ಬೀಳೋದು ಪೊಲೀಸರಿಗೆ ವಾಸನೆ ಬಂದ ಮೇಲೆ ಅಂತ. ಹೌದು. ಹೇಗೆ ಅದೊಂದು ಡೈಲಾಗ್ ಯಾರು ಹೇಳ್ತಾರೆ ಇದು ಮಾಡೋದು ಅಂತ? ಡೈಲಾಗ್ ಕ್ರೆಡಿಟ್ ಗೋಸ್ ಟು ಲೋಕಿ ಅಂಡ್ ವಿಷ್ಣು. ಸೊ ನಂದೇನಿಲ್ಲ ಅದರಲ್ಲಿ ಪಾತ್ರ. ಬಟ್ ಅದು ತುಂಬಾ ಆಪ್ಟ್ ಅಂತ ಯಾಕೆ ಅನ್ಸುತ್ತೆ ಅಂದ್ರೆ, ನಿಮ್ಗೆ ಪೊಲೀಸ್ ಅವ್ರಿಗೆ ವಾಸನೆ ಬಂದಾಗಲೇ ತಾನೆ ಅವರು ಇನ್ವೆಸ್ಟಿಗೇಷನ್ ಮಾಡಕ್ ಶುರು ಮಾಡೋದು. ಸುಮಾರಷ್ಟು ಕೇಸಸ್ಗಳು ನಾವು ರೀಸೆಂಟಾಗಿ ನಾನು ಓದ್ತಾ ಇರ್ತೀನಿ. ಅಂದ್ರೆ ಹೇಗಿರುತ್ತೆ ಅಂದ್ರೆ, ಈ ಪೊಲೀಸ್ ಕೇಸ್ಗಳಲ್ಲಿ ಕೆಲವೊಂದು ರೆಗ್ಯುಲರ್ ಸಾವು ಅಂತ ಡಿಕ್ಲೇರ್ ಮಾಡ್ಬಿಡ್ತಾರೆ, ಮಾಡ್ಬಿಟ್ಟು ಕೇಸ್ ಫೈಲ್ ಕ್ಲೋಸ್ ಮಾಡ್ಬಿಟ್ಟಿರ್ತಾರೆ. ಅದಾದ್ಮೇಲೆ ಯಾರೋ ಇನ್ನೊಬ್ಬ ಪೊಲೀಸ್ ಅಲ್ಲಿಗೆ ಪೋಸ್ಟಿಂಗ್ ಆಗಿ ಬರ್ತಾರೆ. ಅವ್ರಿಗೆ ಬೇರೆ ಯಾವುದೋ ಕೇಸ್ ಮೇಲೆ ಡೌಟ್ ಆದಾಗ ಈ ಕೇಸ್ ಫೈಲ್ನ ತೆಗೆದು ನೋಡ್ತಾರೆ. ಈ ಕೇಸ್ ಫೈಲ್ ತೆಗೆದು ನೋಡಿದ್ರೆ ಇದು ನಾರ್ಮಲ್ ಡೆತ್ ಅಲ್ಲ, ಇದು ಕೂಡ ಕೊಲೆ ಅಂತ ಗೊತ್ತಾಗುತ್ತೆ. ಸೊ ಅದನ್ನ ಬೇದ್ಸಕ್ ಶುರು ಮಾಡ್ತಾರಲ್ಲ. ಸೊ ಇದು ಅಂದ್ರೆ ನಿಮ್ಗೆ ಚೈನ್ ಆಫ್ ರಿಯಾಕ್ಷನ್ಸ್ ಅಂತ ಹೇಳ್ತೀವಿ ನಾವು. ಕೇಸನ್ನು ಕ್ಲೋಸ್ ಮಾಡ್ಬಿಟ್ಟಿರ್ತಾರೆ ಇದಲ್ಲ ಅಂತ, ಬಟ್ ಅದನ್ನ ರಿಓಪನ್ ಮಾಡಿದಾಗ ಗೊತ್ತಾಗುತ್ತೆ ಇದು ನಾರ್ಮಲ್ ಸಾವಲ್ಲ. ಸೊ ಈ ಥರದ ಇನ್ಸಿಡೆಂಟ್ಸ್ ಇದೆಯಲ್ಲ, ಈ ಥರದ ಇನ್ಸಿಡೆಂಟ್ಗಳೆಲ್ಲವೂ ಈ ಸಿನಿಮಾಗೆ ಸಪೋರ್ಟ್ ಮಾಡ್ತಾ ಬರುತ್ತೆ. ಅಂದರೆ ಪ್ರಿವಿಯಸ್ ಆದಾಗ ಎಲ್ಲರೂ ಸಾಯ್ತಾ ಇರ್ತಾರೆ, ಎಸ್ ನಾರ್ಮಲ್ ಡೆತ್ತು, ಏನೋ ಮಜಾ ಮಾಡಕ್ಕೆ ಬಂದರು, ಇದೆಲ್ಲವನ್ನೂ ಒಂದು ಪ್ಯಾಟರ್ನಲ್ಲಿ ಹೋಗ್ತಾ ಇದ್ದಾಗ ಇವನೊಬ್ಬ ಬಂದು ಇದಲ್ಲ, ಇದರಲ್ಲಿ ಏನೋ ಬೇರೆ ಏನೋ ಕ್ಯಾಚ್ ಇದೆ ಅನ್ನೋದನ್ನ ಹುಡುಕಕ್ಕೆ ಶುರು ಮಾಡ್ತಾನಲ್ಲ, ದಟ್ ಈಸ್ ದ ಫಿಲ್ಮ್. ಸರ್, ಶೂಟಿಂಗ್ ಒಂದು ಟ್ರೈಲರ್ನೆಲ್ಲ ನೋಡಿದಾಗ ಕತೆ ಕಾಡು ಮತ್ತೆ ನದಿ ಇವೆರಡರ ಮಧ್ಯೆ ಇದೆ, ಇವೆರಡರ ನಡುವೆ ಶೂಟಿಂಗ್ ಮಾಡಿದೀರಾ, ಆ ಅನುಭವ ಹೇಗಿತ್ತು ಅಂತ? ಮಜಾ ಇತ್ತು. ನಾನು ನಿನ್ನೆ ಹೇಳ್ತಾ ಇದ್ದೆ, ಅಂದ್ರೆ ನಮ್ಗೆ ನಿನ್ನೆ ಆ ಲೊಕೇಶನ್ಗೆ ಹೋಗಿದ್ವಿ ಮತ್ತೆ. ಸೊ ಸುಮಾರೆಲ್ಲ ವಾಪಸ್ ನೆನ್ಪು ಮಾಡ್ಕೊಂಡಂಗಾಯ್ತು. ಆ ಲೊಕೇಶನ್ ಅಲ್ಲಿ ಬಿಗ್ಗೆಸ್ಟ್ ಸ್ಟ್ರೆಂತ್ ಏನು ಅಂದ್ರೆ ನೆಟ್ವರ್ಕ್ ಸಿಗಲ್ಲ ಯಾರಿಗೂ, ನಾಟ್ ಇವನ್ 1 ಪಾಯಿಂಟ್. ನಿಮ್ಗೆ ಎಲ್ಲೋ ಒಂದ್ ಕಡೆ ಮರದ ಹತ್ರ ನಿಂತ್ಕೋ, ಅಲ್ಲಿ ಸಿಗುತ್ತೆ, ಇಲ್ಲಿ ನಿಂತ್ಕೋ, ಇಲ್ಲಿ ಸಿಗುತ್ತೆ, ಎಲ್ಲೂ ಸಿಗಲ್ಲ, 100% ಸಿಗಲ್ಲ, ಝೀರೋ ನೆಟ್ವರ್ಕ್.
ಸೊ ಅದೇನು ಮಾಡುತ್ತೆ ಸಿನಿಮಾ ಮಾಡೋರಿಗೆ, ಯೂಶಲಿ ನಾವು ರೈಟಿಂಗ್ ಟೈಮಲ್ಲಿ ಹೇಳ್ತೀವಿ ಯಾರು ಫೋನ್ ಮಾಡಬಾರ್ದು, ಯಾರು ಬೇರೆ ಏನೋ ಹೊರಗಡೆ ಪ್ರಪಂಚದ ಯಾವ ವಿಚಾರಗಳು ನಮ್ಮ ತಲೆಗೆ ಬರಬಾರ್ದು ಅಂತ. ರೈಟಿಂಗ್ ಟೈಮಲ್ಲಿ ಯೂಶಲಿ ನಮ್ಮ ಗ್ಯಾಂಗು ನೆಟ್ವರ್ಕ್ ಇಲ್ದಿರೋ ಜಾಗಕ್ಕೆ ಕೂತ್ಕೊಂಡ್ಬಿಡ್ತೀವಿ. ಯಾಕೆ ಅಂದರೆ ಬೇರೆ ಯಾವುದು ತರಲೆ ತಾಪತ್ರೆ ಇರಬಾರ್ದು. ನಾವು ಏನೇ ಮಾತಾಡಿದ್ರು, ಊಟ ಮಾಡ್ಬೇಕಾದ್ರೆ ಮಾತಾಡಿದ್ರು ಅದೇ ಸಿನಿಮಾ ಕತೆ, ಅದೇ ಕತೆ ಮಾತಾಡ್ತಿರ್ತೀವಿ, ನಿದ್ದೆ ಮಾಡ್ಬೇಕಾದ್ರೂ ಅದೇ ಕತೆ ಮಾತಾಡ್ತಿರ್ತೀವಿ. ಸೊ ಆ ಥರದ್ದು ಒಂದು ವ್ಯವಸ್ಥೆ ರೈಟಿಂಗ್ ಟೈಮಲ್ಲಿ ಆಗುತ್ತೆ. ಇಲ್ಲೇ ನಮ್ಗೆ ಬಿಗ್ಗೆಸ್ಟ್ ಸ್ಟ್ರೆಂತ್ ಆಗಿದ್ದು ಶೂಟಿಂಗ್ ಟೈಮಲ್ಲೇ ಹಂಗಿತ್ತು. ನೆಟ್ವರ್ಕ್ ಇಲ್ಲ, ಯಾರಿಗ್ಯಾರು ಸಿಗಲ್ಲ. ಸೊ ಇಲ್ಲಿ ಹೆಂಗೆ ಅಂದರೆ ನಮಗೆ ಹೊರಗಡೆ ಪ್ರಪಂಚದಲ್ಲಿ ಏನೇ ಬಾಂಬ್ ಬ್ಲಾಸ್ಟ್ ಆದ್ರೂ ನಮ್ಗೆ ವಿಚಾರ ಗೊತ್ತಾಗಲ್ಲ. ಅಲ್ಲ ನಮ್ಗೆ ಅಲ್ಲಿಂದ ಅಲ್ಲಿ ಏನಾರು ಹೇಳ್ಬೇಕಂದ್ರೂ, ಈಗ ನಂಗೆ ಇದು ಬೇಕು ಅಂದ್ರೂ ಹೇಳಕ್ಕಾಗ್ತಿಲ್ಲ. ಫೋನ್ ನಮ್ಮ ಬೇಸ್ ಎಲ್ಲೋ ಇರುತ್ತೆ, ಆ ಬೇಸಿಗೆ ಫೋನ್ ಮಾಡ್ಬೇಕಂದ್ರೂ ಫೋನ್ ಇಲ್ಲ. ಸೊ ಗಾಡಿ ತೊಗೊಂಡು ಹೋಗ್ಲೇಬೇಕು, ಅಲ್ಲಿಂದ ಏನೋ ಬೇಕು ಅಂದರೆ ತೊಗೊಂಡ್ಬರ್ಬೇಕು, ಆ ಥರನೇ ಇತ್ತು. ಆ್ಯಂಡ್ ಅದು ಅಡ್ವಾಂಟೇಜ್ ಏನು ಕೊಡುತ್ತೆ ಅಂದರೆ ನಿಮಗೆ ಕ್ಯಾರೆಕ್ಟರ್ ಮೇಲೆ ಕಾನ್ಸಂಟ್ರೇಟ್ ಮಾಡ್ಬೋದು. ಈಗ ಒಂದು ಡೈರೆಕ್ಟರ್ ಬಂದು ಏನೋ ಒಂದು ಎಕ್ಸ್ಪ್ಲೈನ್ ಮಾಡಿದಾಗ, ವಿಷ್ಣು ಬಂದು ಹಿಂಗೆ ಅಣ್ಣ ಇದನ್ನ ಹಿಂಗೆ ಹೋಗೋಣ, ಇದನ್ನ ಈ ಥರ ಹೋಗೋಣ, ಈ ಮೂಮೆಂಟಿಗೆ ಹೋಗೋಣ ಅಂದಾಗ ನಮ್ಗೆ ಬೇರೆ ಯಾವುದು ಡೈವರ್ಷನ್ಸ್ ಇಲ್ಲ. ಅಂದರೆ ನನಗೆ ಎಲ್ಲೋ ಮೆಸೇಜ್ ಬರುತ್ತೆ, ಫೋನ್ ಕಾಲ್ ಬರುತ್ತೆ, ಅಥವಾ ಯಾರೋ ಕರೀತಾರೆ, ಮಾತಾಡಿಸ್ತಾರೆ, ಏನೂ ಇಲ್ಲ. ಇನ್ ಟು ದ ಫಿಲಮ್, ಇನ್ ಟು ದ ಕ್ಯಾರೆಕ್ಟರ್ ನಿಮಗೆ ತುಂಬ ಈಸಿ ಆಗುತ್ತೆ. ಅಂದರೆ ನಿಮ್ಮನ್ನು ನೀವು ಪ್ರೋಸೆಸ್ ಮಾಡ್ಕೊಳಕ್ಕೆ ತುಂಬ ಈಸಿ ಆಗಿಬಿಡುತ್ತೆ, ಕ್ಯಾರೆಕ್ಟರ್ ಒಳಗಡೆ ತರೋದಕ್ಕೆ ತುಂಬ ಈಸಿ ಆಗುತ್ತೆ. ಸೊ ಹಾಗಾಗಿ ಅದೊಂದು ದೊಡ್ಡ ಬಿಗ್ಗೆಸ್ಟ್ ಅಡ್ವಾಂಟೇಜ್ ಅಂತ ಅನ್ಸುತ್ತೆ ನನಗೆ. ಆಮೇಲೆ ಆ ಜಾಗದಲ್ಲಿ ನಾನು ಇವತ್ತವರೆಗೂ ಶೂಟಿಂಗ್ ಮಾಡಿರಲಿಲ್ಲ. ಮುತ್ತತ್ತಿಲಿ ನಾನು ಯಾವ ಸಿನಿಮಾನೂ ಶೂಟಿಂಗ್ ಮಾಡಿಲ್ಲ. ಕಾಲೇಜ್ ಡೇಸಲ್ಲಿ ಇದ್ದಾಗ ಸುಮ್ಮನೆ ಬೈಕರ್ಸ್ ಥರ ಟ್ರಿಪ್ ಗಿಪ್ ಎಲ್ಲ ಹೊಡೆದಿದ್ವಿ ಬಿಟ್ರೆ ಅಲ್ಲಿ ಹೋಗಿ ಶೂಟಿಂಗ್ ಮಾಡಿರಲಿಲ್ಲ. ಸೊ ಅದೊಂದು ತುಂಬ ಒಳ್ಳೆ ಎಕ್ಸ್ಪೀರಿಯನ್ಸು ಕಾವೇರಿ ನದಿ ತೀರದಲ್ಲಿ. ಪ್ಲಸ್ ಸ್ವಲ್ಪ ಈ ಕಡೆಗೆ ಬಂದರೆ ಕಾಡು, ಆ ಕಡೆಗೆ ಹೋದರೆ ನೀರು. ಕಾಡು ತುಂಬ ಪ್ರೀತಿ ನಮಗೆ. ಆಬ್ವಿಯಸ್ಲಿ ನಾವು ಸೌತ್ ಕೆನರಾದವ್ರು ಆಗಿರೋದ್ರಿಂದ, ಕಾಡಲ್ಲೇ ಹುಟ್ಟು ಬೆಳೆದಿರೋದ್ರಿಂದ ಕಾಡು ಜನ ಥರನೇ ನಾವು. ಸೊ ಕಾಡಿಗಿಂತ ಕಾಡು ಜೊತೆಲಿ ಆ ನೀರು ಸೇರುತ್ತೆ. ಸೊ ಹಾಗಾಗಿ ಆ ಬ್ಯೂಟಿಫುಲ್ ಆಗಿತ್ತು ಲೊಕೇಶನ್ನು. ಆ್ಯಂಡ್ ಸಬ್ಜೆಕ್ಟಿಗೆ ತುಂಬ ಆ್ಯಪ್ಟ್ ಆಗಿದೆ. ಇವ್ರೇನು ಕತೆ ಮಾಡ್ಕೊಂಡಿದ್ದಾರೆ ಆ ಬೇಸಿಗೆ ತುಂಬ ಆ್ಯಪ್ಟ್ ಆಗಿದೆ. ಸೊ ಇವೆಲ್ಲವೂ ಪ್ಲಸ್ ಆಗುತ್ತೆ ಅಂತ ಅನ್ಸುತ್ತೆ ನನ್ನ ಸಿನಿಮಾಗೆ. ಓಕೆ, ರಕ್ಷಿತ್ ಶೆಟ್ಟಿ ಸರ್ ಅವರಿಗೆ ಈ ಒಂದು ಕತೆ ಹೇಳಿದಾಗ ಆಗಿರ್ಬೋದು, ಅವಾಗ ಅವ್ರ ರೆಸ್ಪಾನ್ಸ್ ಹೇಗಿತ್ತು ಅಂತ? ಚೆನ್ನಾಗಿತ್ತು. ಅವ್ನು ಖುಷಿ ಪಟ್ಟಿದ್ದಾನೆ, ಕತೆ ಬಗ್ಗೆ ತುಂಬ ಖುಷಿ ಪಟ್ಟಿದ್ದಾನೆ. ಅವತ್ತೇ ಹೇಳಿದೆ ನಾನು. ಬಟ್ ಆವಾಗ ತಲೆಯಲ್ಲಿ ಇದ್ದಿದ್ದು ನಾನು ಡೈರೆಕ್ಟ್ ಮಾಡಬೇಕು ಅಂತ. ಸೊ ನಾನು 2 ವರ್ಷ ಕೋವಿಡ್ ಬ್ಯಾಕ್ ಟು ಬ್ಯಾಕ್ ಹೊಡೆದಿದ್ರಿಂದ ನಮ್ಮ ಲೈನಪ್ ಆಫ್ ಫಿಲ್ಮ್ಸ್ ಸಿಕ್ಕಾಬಿಡೆ ಜಾಸ್ತಿ ಇತ್ತು. ಆ ಟೈಮಲ್ಲಿ ಮಾಡೋಕ್ಕಾಗಿರಲಿಲ್ಲ, ಎಲ್ಲರೂ ಬುಕ್ ಮಾಡಿಬಿಟ್ಟಿದ್ರು ಡೇಟ್ಸನ್ನೆಲ್ಲ. ಸೊ ಹಾಗಾಗಿ ಲೋಕಿಗೆ ಹೇಳಿದೆ ನಾನು ಕಷ್ಟ ಆಗುತ್ತೆ ಮಗ, ಇನ್ನೊಂದು 2 ವರ್ಷ ಶೂಟ್ ಮಾಡೋಕ್ಕಾಗಲ್ಲ ಅಂತ. ಸೊ ಆಮೇಲೆ ವಿಷ್ಣು ಬಂದರು. ವಿಷ್ಣು ಆ ಕತೆನ ಎತ್ಕೊಂಡ್ಮೇಲೆ ಅವರು ಸುಮಾರಷ್ಟು ಲೋಕಿ ಜೊತೆ ಡಿಸ್ಕಸ್ ಮಾಡಿ ಒಂದಿಷ್ಟು ಚೇಂಜಸ್ ಮಾಡಿಕೊಂಡು ಆ ಕತೆನ ತೊಗೊಂಬಂದು ಪ್ಲೇಸ್ ಮಾಡಿದ್ದಾರೆ. ಸೊ ನಾನು ಆ ಟೈಮಲ್ಲಿ ರಕ್ಷಿತ್ಗೆ ಹೇಳಿದ್ದಿದ್ದು, ಲೋಕಿನೂ ರಕ್ಷಿತ್ಗೆ ಫ್ರೆಂಡ್ ಆಗಿರೋದ್ರಿಂದ ಲೋಕಿ ಮಾಡಿದ ಅನ್ಕೊಂಡು, ಲೋಕಿ ಈ ಕತೆ ಮಾಡೋದನ್ನ ಚೆನ್ನಾಗಿದೆ ಈ ಕತೆ ಅಂತ. ಸೊ ಈಸ್ ಆಲ್ಸೋ ಕ್ಯೂರಿಯಸ್ ಟು ವಾಚ್, ನೋಡ್ತಾನೆ ಒಂದು ಸಿನಿಮಾನ. ಬಟ್ ಅದೇ ಅವನು ರೈಟಿಂಗಲ್ಲಿ ಇರೋದ್ರಿಂದ ನಮ್ಮ ಗ್ಯಾಂಗಲ್ಲಿ ಹೆಂಗೆ ಅಂದರೆ, ರೈಟಿಂಗಲ್ಲಿ ಇದ್ದರೆ ಹೆಂಡ್ತಿನೂ ಮೀಟ್ ಮಾಡಲ್ಲ ನಾವು, ಹಂಗೆ ಹೋಗ್ಬಿಟ್ಟಿರ್ತೀವಿ ಕಳೆದು. ಹೆಂಡ್ತಿ ಮಕ್ಕಳು ನೆನಪಿರಲ್ಲ ನಮಗೆ. ಸೊ ಆ ಥರದ ಪರಿಸ್ಥಿತಿಲಿ ಈಗ ಅವನಿದ್ದಾನೆ. ಸೊ ಕೈಗೆ ಸಿಗ್ತಿಲ್ಲ. ಬಟ್ ಸಿನಿಮಾ ರಿಲೀಸ್ ಆದಮೇಲೆ ಎನಿ ಟೈಮ್ ಅವ್ನು ನೋಡಿ ಅದ್ರ ಬಗ್ಗೆ ಕಮೆಂಟ್ ಅಂತೂ 100% ಮಾಡೇ ಮಾಡ್ತಾನೆ. ನೆಟ್ವರ್ಕ್ ಇಲ್ಲ ಅಂದ್ರೆ ನಿಮ್ಗೆ ಎಷ್ಟು ನೆಮ್ಮದಿ ಇತ್ತು ಸರ್? ಹಂಗಂದ್ರೆ ತುಂಬ ನೆಮ್ಮದಿ ಇತ್ತು. ಈಗ ನೆಟ್ವರ್ಕ್ ಇದ್ದೆ ಇಂಟರ್ವ್ಯೂ ಕೂತ್ಕೊಳಕ್ಕೆ ಹೆಂಗೆ ಅರ್ಧ ಗಂಟೆ ಆಯ್ತಲ್ಲ ಡಿಲೇ, ಹಂಗೆ ಆಗುತ್ತೆ ನೆಟ್ವರ್ಕ್ ಇದ್ದರೆ. ನೆಟ್ವರ್ಕ್ ಇಲ್ಲ ಅಂದರೆ ಯಾರಿಗೆ ಬರೋಕ್ಕೆ ಹೇಳಿದೀವಿ ಅವ್ರ ಜೊತೆ ಮಾತ್ರ ಮಾತಾಡ್ಕೊಂಡು ಆರಾಮಾಗಿರ್ಬೋದು. ಮೇಡಮ್, ನೀವು ಕೊನೆಯದಾಗಿ ಸಿನಿಮಾ ಬಗ್ಗೆ ಹೇಳೋದಾದರೆ? ಸಿನಿಮಾ ತುಂಬ ಚೆನ್ನಾಗಿದೆ. ಬಿಕಾಸ್ ಬೇಸಿಕ್ಲಿ ನಾವು ಮಾಡ್ತಿದ್ದೀವಿ ಅನ್ನೋದಕ್ಕೋಸ್ಕರ ನಾನು ಇಲ್ಲಿ ತನಕ ಯಾವತ್ತೂ ನನ್ನ ಸಿನಿಮಾ ಚೆನ್ನಾಗಿದೆ ನೋಡಿ ಅಂತ ನಾನು ಯಾರನ್ನೂ ಪ್ರಮೋಟ್ ಮಾಡಿಲ್ಲ. ನಾನು ಸೆಲೆಕ್ಟ್ ಮಾಡೋವಂಥ ಪಾತ್ರ ಅದು ನನಗೆ ವಿಭಿನ್ನವಾಗಿರಬೇಕು, ವಿಶಿಷ್ಟವಾಗಿರಬೇಕು. ಆ್ಯಂಡ್ ಒನ್ ಮೋರ್ ಥಿಂಗ್, ಜನರಿಗೆ ಅದನ್ನು ಈ ಸಿನಿಮಾ ತುಂಬ ಚೆನ್ನಾಗಿ ಮಾಡಿದೆ, ನಂಗೆ ತುಂಬ ಇಷ್ಟ ಆಯಿತು, ಅದಕ್ಕೂ ಅನ್ನೋ ಹಂಗಿರಬೇಕು. ಅದೇ ಅಲ್ಲ ನಮ್ಮ ಪ್ರೋಗ್ರೆಸ್ಸು. ಸೇಮ್ ಅದೇ ಮಾಡ್ತಿದ್ರೆ ಇದಾಗುತ್ತೆ. ಬಟ್ ಇದ್ರಲ್ಲಿ ನಾನು ಹೇಳಿದ್ನಲ್ಲ, ಮುಂಚೆ ಯಾವ ಸಿನಿಮಾಗಳಲ್ಲೂ ಹಂಗೆ ಮಾಡಿಲ್ಲ. ತುಂಬ ಚಾಲೆಂಜಿಂಗ್ ಆಗಿದೆ. ಬಟ್ ಅದನ್ನು ರಿವೀಲ್ ಮಾಡಲ್ಲ. ಸೊ ಸಿನಿಮಾ ನೋಡಿದಾಗ ಗೊತ್ತಾಗುತ್ತೆ. ಇನ್ನು ತುಂಬ ಜನರ ಶ್ರಮ ಇದೆ. ಅಂದರೆ ಡೈರೆಕ್ಟರ್ ಇರ್ಬೋದು, ಪ್ರೊಡ್ಯೂಸರ್ ಇರ್ಬೋದು, ಆರ್ಟಿಸ್ಟ್ಗಳಿರ್ಬೋದು, ಪ್ರಮೋದ್ ಸರು ಇರ್ಬೋದು. ಟು ಬಿ ವೆರಿ ಫ್ರ್ಯಾಂಕ್, ನಮ್ಮ ಸಿನಿಮಾಗೆ ಪ್ರತಿಯೊಂದೂ ಔಟ್ಪುಟ್ನ ನಾವು ಯಾವಾಗಲೂ ಅವ್ರ ಹತ್ರ ಕೇಳಿ, ಅಂದರೆ ಇನ್ ದ ಸೆನ್ಸ್ ನಾನು ಸ್ವಲ್ಪ ಹಿಂದೆ ಇರ್ತಿದ್ದೆ, ಎಲ್ಲರೂ ಅಷ್ಟೇ ಸರ್ ಹಿಂಗೆ ಮಾಡೋಣ ಅಂತ ಪ್ರತಿಯೊಬ್ಬರು ಕೇಳೋರು ಪ್ರಮೋದ್ ಸರಿಗೆ. ಅವ್ರು ಅದನ್ನೇ ಹೇಳ್ತಿದ್ರು, ನೋಡಿ ಇದು ಸರಿ ಇಲ್ಲ, ಇದು ಹಿಂಗೆ ಮಾಡಿದ್ರೆ ವರ್ಕ್ ಆಗುತ್ತೆ, ಇದು ಹಿಂಗೆ ಮಾಡಿದ್ರೆ ಚೆನ್ನಾಗುತ್ತೆ. ಸೊ ಬ್ಯಾಕ್ ಬೋನ್ ಥರ ಮಾಡಿರೋದು. ಬಿಕಾಸ್ ಇಷ್ಟೊಂದು ಸಿನಿಮಾಗಳು ಅವ್ರು ಮಾಡಿರೋದ್ರಿಂದ ತುಂಬ ಎಕ್ಸ್ಪೀರಿಯನ್ಸ್ ಪರ್ಸನ್. ಆಮೇಲೆ ಮೀನು ಚೆನ್ನಾಗಿ ತಿಂದಿರೋದ್ರಿಂದ ಅವ್ರ ತಲೆ ತುಂಬ ಚೆನ್ನಾಗಿ ಓಡುತ್ತೆ ಅಂತಾರಲ್ಲ, ತಲೆ ಎಲ್ಲ ಓಡುತ್ತೆ. ಸೊ ಆ ಥರ ನಮ್ಮ ಸಿನಿಮಾದು ಇನ್ನೊಂದು ಪ್ಲಸ್ ಪಾಯಿಂಟ್ ಅಂದರೆ ಐ ಥಿಂಕ್ ಪ್ರಮೋದ್ ಸರ್. ಈಗ ಹೇಳಿದಾಗೆ ಪ್ರೊಡ್ಯೂಸರ್ ಸರ್ ಅವ್ರನ್ನ ನೋಡಿ ದುಡ್ಡು ಹಾಕಿದ್ರು ಅಂತ ಹೇಳಿದ್ರು. ನಮ್ಮ DOPs ತುಂಬ ಚೆನ್ನಾಗಿ ಮಾಡಿದ್ದಾರೆ, ಇಬ್ಬರು ಕೇರಳ ಪರ್ಸನ್ಸ್. ನೀವು ನೋಡಿದ್ರೆ ಇಡೀ ಸಿನಿಮಾನ ನೀವೇನಾದ್ರು ಥಿಯೇಟ್ರಲ್ಲಿ ಕೂತ್ಕೊಂಡು ನೋಡಿದಾಗ ಫುಲ್ ವಾಲ್ ಪೇಂಟಿಂಗ್ಸ್ ಮಾಡ್ದಂಗಿದೆ. ರವಿ ವರ್ಮ ಪೇಂಟ್ ಮಾಡಿದಾರಲ್ಲ ಆ ಥರ ಇದೆ. ಫ್ರೇಮ್ಸ್ ತುಂಬ ಚೆನ್ನಾಗಿದೆ. ಅಂದರೆ ನಾನು ಸತ್ಯ ಹೆಗ್ಡೆ ಅವ್ರ ಜೊತೆ ವರ್ಕ್ ಮಾಡಿದ್ದೆ ಆಟಗಾರದಲ್ಲಿ.
ನನಗೆ ಈಸ್ ಮೈ ಫೇವ್ರೆಟ್ DOP ಕ್ಯಾಮ್ರಾಮನ್. ಸೊ ಅದಾದಮೇಲೆ ಐ ಥಿಂಕ್ ಇವರಿಬ್ಬರು ನನಗೆ ವರ್ಕ್ ತುಂಬ ಇಷ್ಟ ಆಯಿತು ಆ್ಯಂಡ್ ಸಾಂಗ್ಸ್ ತುಂಬ ಚೆನ್ನಾಗಿ ಬಂದಿದೆ. ಇದೆಲ್ಲ ನಮ್ಮ ಸಿನಿಮಾಗೆ ಪ್ಲಸ್ ಪಾಯಿಂಟ್ ಆಗಿದೆ. ಸೊ ಹಾಗಾಗಿ ದಯವಿಟ್ಟು ಸಿನಿಮಾನ ಬಂದು ನೋಡಿ. ನೋಡಿದ್ಮೇಲೆ ನಿಜವಾಗ್ಲೂ ನೀವೇ ಹೇಳ್ತೀರಾ ಇದೊಂದು ತುಂಬ ಚೆನ್ನಾಗಿರೋಂಥ ಸಿನಿಮಾ, ನಾನು ಏನಾದ್ರು ನೋಡಲಿಲ್ಲ ಅಂದರೆ ಮಿಸ್ ಮಾಡ್ಕೊಂಡ್ಬಿಡ್ತೀನಿ ಅಂತಾರಲ್ಲ, ಆ ಥರ ಆಗ್ತಿತ್ತು ಅಂತ ಕೇಳ್ತೀನಿ. ಪ್ರಮೋದ್ ಸರ್, ನೀವು ಜನ ತುಂಬ ಯೂಸ್ ಟು ಆಗ್ಬಿಟ್ಟಿದ್ದಾರೆ OTTಗೆ. ಫಾರ್ ಎಕ್ಸಾಂಪಲ್ ಲಾಫಿಂಗ್ ಬುದ್ಧ ರಿಲೀಸ್ ಆಗಿ 50 days ಥಿಯೇಟ್ರಲ್ಲಿ ಸೂಪರಾಗಿ ಡೂಪರಾಗಿ ಓಡ್ತು. ಅದಾದಮೇಲೆ ಐ ಹ್ಯಾಡ್ ಅ ಡೌಟ್ ದಟ್ ಆಲ್ಮೋಸ್ಟ್ ನೋಡೋರೆಲ್ಲ ನೋಡ್ಬಿಟ್ಟಿದ್ದಾರೆ, ಇನ್ಯಾರು ನೋಡ್ತಾರೆ ಗುರು ಅಂತ ಅಮೆಝಾನ್ಗೆ ಹಾಕಿದ್ರೆ 10 ದಿನದಲ್ಲಿ 4 ಕೋಟಿ ನಿಮಿಷ ವ್ಯೂಸ್ ಆಗೋಯ್ತು. ಇಟ್ ವಾಸ್ ಲೈಕ್ ಟಾಪ್ ಇಂಡಿಯನ್ 10 ಫಿಲಮ್ಸಲ್ಲಿ ಆಲ್ಮೋಸ್ಟ್ 7th ಪ್ಲೇಸಲ್ಲಿ ಬಂದು ಕೂತ್ಬಿಟ್ಟಿತ್ತು 2-3 ವಾರ. ನಾನೇ ಶಾಕ್ ಆಗ್ಬಿಟ್ಟೆ. ರಿಷಬ್ ಹೇಳ್ದ, ನೋಡ ಎಷ್ಟು ಜನ ಅಂದರೆ ಎಷ್ಟು ಜನ ಮನೆಯಿಂದ ಆಚೆನೆ ಬಂದಿಲ್ಲ ಕಣೋ, ಎಲ್ಲರೂ ಈಗ ನೋಡ್ತಿದ್ದಾರೆ ನೋಡೋ ಅಂತ. ಸೊ ಅದನ್ನ ಮೈಂಡಲ್ಲಿ ಇಟ್ಕೊಂಡು ನಾನು ಹೇಳೋದಾದ್ರೆ ಪ್ಲೀಸ್ ಡೂ ಕಮ್ ಆ್ಯಂಡ್ ವಾಚ್. ಥಿಯೇಟ್ರಿಗೆ ಬಂದು ನೋಡಿ. ಯಾಕಂದರೆ ಕನ್ನಡ ಸಿನಿಮಾಗಳ ಗೆಲುವು ಸೋಲು ಎರಡೂ ಆಡಿಯನ್ಸ್ ಕೈಲೇ ಇರೋದು. ಇವತ್ತು KGF ಕಾಂತಾರ ಥರ ದೊಡ್ಡ ಹಿಟ್ ಸಿನಿಮಾ ಆಗೋಕ್ಕೂ ಅದೇ ಆಡಿಯನ್ಸೇ ಕಾರಣ, ಅಥವಾ ಇವತ್ತು ಸಿನಿಮಾಗೆ ಜನನೇ ಬರ್ತಾ ಇಲ್ಲ ಅಂದರೆ ಅದಕ್ಕೂ ಅವರೇ ಕಾರಣ. ಸೊ ಕ್ವಾಲಿಟಿ ಕೊಡಬೇಕು, ಆ ಜವಾಬ್ದಾರಿ ನಾವು ತೊಗೊಂಡಿದ್ದೀವಿ. ಆ ಕ್ವಾಲಿಟಿ ವಿತ್ ಸಬ್ಜೆಕ್ಟ್, ಸ್ಟೋರಿ ಎಲ್ಲವನ್ನೂ ನಿಮ್ಮ ಮುಂದೆ ಪ್ರೆಸೆಂಟ್ ಮಾಡ್ತಾ ಇದ್ದೀವಿ. ಆ್ಯಂಡ್ ಒಂದು ತಂಡವಾಗಿ ಕೆಲಸ ಮಾಡಿದ್ದೀವಿ, ಇಂಡಿವಿಜುವಲ್ ಆಗಿ ಇಲ್ಲಿ ಯಾರೂ ಇಲ್ಲ. ಸೊ ಹೋಲ್ ಟೀಮಾಗಿ ವರ್ಕ್ ಮಾಡಿದ್ದೀವಿ. ಆ ಟೀಮ್ ವರ್ಕನ್ನು ನೋಡೋದಕ್ಕೆ ಅಟ್ಲೀಸ್ಟ್ ನೀವು ಅದನ್ನು ಬಂದು ಥಿಯೇಟ್ರಲ್ಲಿ ನೋಡಿದ್ರೆ ಭಾಳ ಖುಷಿ ಆಗುತ್ತೆ. ನನಗೆ ಸಿನಿಮಾ ಇಷ್ಟ ಆಗಿದೆ, ನಿಮಗೆ ಇಷ್ಟ ಆಗದೆ ಇರ್ಬೋದು, ನಿಮಗೆ ಸಿನಿಮಾ ಇಷ್ಟ ಆಗಿರೋದು ನನಗೆ ಇಷ್ಟ ಆಗದೆ ಇರ್ಬೋದು. ಸೊ ಬೇರೆಯವ್ರು ಬಂದು ಈ ಸಿನಿಮಾ ನೋಡೋಕ್ಕಾಗಲ್ಲ ಮಗ, ಅಥವಾ ಈ ಸಿನಿಮಾ ಒಂದ್ಸರಿ ನೋಡ್ಬೋದು ಮಗ, ಅಥವಾ ಈ ಸಿನಿಮಾ ಬೋರ್ ಕಣೋ ಪರವಾಗಿಲ್ಲ ನೋಡ್ಬೋದು ಏನೋ ಬೇಡವೇನೋ ಅನ್ನೋ ಡೌಟ್ಸು, ಈ ಥರದನ್ನೆಲ್ಲ ಡಿಸ್ಕಸ್ ಮಾಡೋದಕ್ಕಿಂತ ಹೆಚ್ಚಾಗಿ ನೀವು ಬಂದು ಸಿನಿಮಾ ನೋಡಿದ್ರೆ ನೀವು ಅದನ್ನು ಎಕ್ಸ್ಪೀರಿಯನ್ಸ್ ಮಾಡ್ತೀರಾ. ಸೊ ದಟ್ ಅದು ಚೆನ್ನಾಗಿದೆಯೋ ಚೆನ್ನಾಗಿಲ್ಲವೋ, ಅಥವಾ ಈ ಸಿನಿಮಾನ 1 ಸರಿ ನೋಡ್ಬೋದಾ 2 ಸರಿ ನೋಡ್ಬೋದಾ ಅನ್ನೋದು ನಿಮಗೆ ಗೊತ್ತಾಗ್ತಾ ಹೋಗುತ್ತೆ. ಸೊ ಬೇರೆಯವ್ರ ಡಿಸಿಷನ್ ಮೇಲೆ ಡಿಪೆಂಡ್ ಆಗಬೇಡಿ ಅನ್ನೋದು ನನ್ನ ರಿಕ್ವೆಸ್ಟು. ದಯವಿಟ್ಟು ಬನ್ನಿ, ಸಿನಿಮಾವನ್ನು ಥಿಯೇಟ್ರಲ್ಲೇ ಬಂದು ನೋಡಿ. ಹೊಸ ನಿರ್ಮಾಪಕರು, ಈ ಥರ ನಿರ್ಮಾಪಕರು ನಾವು ಉಳಿಸ್ಕೋಬೇಕು. ಇದು ನಮ್ಮ ಕರ್ತವ್ಯ. KFIಲಿ ನಾವು ಕನ್ನಡ ಫಿಲ್ಮ್ ಇಂಡಸ್ಟ್ರಿಯಲ್ಲಿ ನಾವು ನಿರ್ಮಾಪಕರನ್ನ ಉಳಿಸ್ಕೊಳ್ಳೋದು ಬಿಗ್ಗೆಸ್ಟ್ ಟಾಸ್ಕ್. ಸೊ ಹೊಸಬರು ಯಾರಾದರೂ ನಿರ್ಮಾಪಕರು ಸಿನಿಮಾಗೆ ಬಂದಾಗ ಅವ್ರಿಗೆ ಗೆಲುವಿನ ಹಾದಿಯನ್ನು ತೋರಿಸಿದ್ರೆ ಸಾಕು, ಅವ್ರು ಇನ್ನು ಸಾವಿರಾರು ಸಿನಿಮಾಗಳನ್ನ ಕನ್ನಡ ಇಂಡಸ್ಟ್ರಿಗೆ ಮಾಡ್ತಾ ಹೋಗ್ತಾರೆ. ಸೊ ಆ ಥರದ ಒಂದು ಸಪೋರ್ಟು ನಿಮ್ಮೆಲ್ಲರ ಕಡೆಯಿಂದ ಬರಲಿ. ನಮ್ಮ ನಿರ್ಮಾಪಕರಿಗೆ ಒಳ್ಳೆ ದುಡ್ಡಾಗಲಿ, ಇನ್ನೊಂದು 4 ಸಿನಿಮಾ ಮಾಡೋಷ್ಟು ಅವರಿಗೆ ದೇವ್ರ ಶಕ್ತಿ ಕೊಡಲಿ. ಅದೆಲ್ಲ ಬರಬೇಕು ಅಂದರೆ ನೀವೇ ಕಾರಣ. ಸೊ ಬನ್ನಿ, ಜಲಂಧರ ಇದೇ ನವೆಂಬರ್ 29ನೇ ತಾರೀಕು ನಿಮ್ಮ ಎಲ್ಲ ಹತ್ತಿರದ ಚಿತ್ರಮಂದಿರಗಳಲ್ಲಿ ನಾವು ಇರ್ತೀವಿ. ಸೊ ಡಿಸಪಾಯಿಂಟ್ ಅಂತೂ 100% ಮಾಡಲ್ಲ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಅಕಸ್ಮಾತ್ ಬೇಜಾರಾದ್ರೂ ಅದನ್ನು ಕಮೆಂಟ್ ಮಾಡಿ. ನಮಗೆ ಖುಷಿಯಾಗಿದ್ದರೆ ಅದನ್ನು ಫಸ್ಟ್ ಕಮೆಂಟ್ ಮಾಡಿ, ಯಾಕಂದ್ರೆ ನಮ್ಬೇನು ನಾವೇ ತಟ್ಕೋತಾ ಇರ್ತೀವಿ. ಸೊ ಪ್ಲೀಸ್ ಬನ್ನಿ, ಥಿಯೇಟ್ರಲ್ಲಿ ಸಿನಿಮಾ ನೋಡಿ. ಸರ್, ಎಷ್ಟು ಥಿಯೇಟರ್ಗಳಲ್ಲಿ ಸಿನಿಮಾ ರಿಲೀಸ್ ಆಗ್ತಾ ಇದೆ? ಆಲ್ಮೋಸ್ಟ್ ಎಲ್ಲ ಮಲ್ಟಿಪ್ಲೆಕ್ಸಲ್ಲೂ ಆಗುತ್ತೆ. 100+ ಸ್ಕ್ರೀನ್ಸಲ್ಲಂತೂ ನಾವು 100% ಬರ್ತೀವಿ. ಸೊ ಇತ್ತೀಚೆಗೆ ಶೇರ್ ಬೇಸಿಸಲ್ಲಿ, ರೆಂಟಲ್ ಬೇಸಿಸಲ್ಲಿ ಹೋಗ್ತಾ ಇರೋದ್ರಿಂದ ಸಣ್ಣ ಸಿನಿಮಾ ಅಂತ ನಾವು ಹೊರಟಾಗ, ಸಣ್ಣ ಸಿನಿಮಾ ಅಂದರೆ ನಾಟ್ ಇನ್ ಥಾಟ್, ಯೋಚನೆ ವಿಚಾರದಲ್ಲಿ ಅದು ಸಣ್ಣ ಸಿನಿಮಾ ಆಗಲ್ಲ. ಪ್ರತಿಯೊಂದು ಸಿನಿಮಾನು ಸಣ್ಣದು ದೊಡ್ಡದು ಆಗೋದು ಅದ್ರ ಗೆಲುವು ಸೋಲಿನ ಮೇಲೆ. ನೀವು ಎಷ್ಟೇ ಕೋಟಿ ಹಾಕಿ ಮಾಡಿ ಸಿನಿಮಾ ಓಡಲಿಲ್ಲ ಅಂದರೆ ಅದು ಸಣ್ಣ ಸಿನಿಮಾ ಆಗುತ್ತೆ. ನೀವು ಸಣ್ಣ ಅಮೌಂಟಲ್ಲಿ ಸಿನಿಮಾ ಮಾಡಿ ಅದು ತುಂಬ ದೊಡ್ಡ ಗೆಲುವು ತೊಗೊಂಡ್ರೆ ಅದು ದೊಡ್ಡ ಸಿನಿಮಾ ಆಗುತ್ತೆ. ಸೊ ಆ ನಿಟ್ಟಿನಲ್ಲಿ ನೋಡಿದಾಗ ನಮ್ಮ ಶುರುನಲ್ಲಿ ನಾವು ಸುಮಾರು ಒಂದು 100+ ಥಿಯೇಟರ್ಸಲ್ಲಿ ಹೋಗ್ತೀವಿ. ಇದು ನಂದು ಯೂಶುವಲ್ ಸ್ಟ್ರಾಟಜಿ. ಇದು ಏನು ಅಂದರೆ ಕಡಿಮೆ ಥಿಯೇಟ್ರಲ್ಲಿ ರಿಲೀಸ್ ಮಾಡಿದಾಗ ನಿಮಗೆ ರೆಸ್ಪಾನ್ಸ್ ಏನು ಬರುತ್ತೆ ನೋಡಿಕೊಂಡು ಸೆಕೆಂಡ್ ವೀಕಿಗೆ ಡಬಲ್ ಆಗಿಬಿಡುತ್ತೆ. ನಮ್ಮ ಎಲ್ಲ ಸಿನಿಮಾಗಳು ಹಾಗೆ ಆಗಿರೋದು. ನಮ್ಮ ಎಲ್ಲ ಸಿನಿಮಾಗಳು 2ನೇ ವಾರಕ್ಕೆ ನಂಬರ್ ಆಫ್ ಸ್ಕ್ರೀನ್ಸ್ ಜಾಸ್ತಿ ಆಗಿದೆ. ಸೊ ಹಾಗಾಗಿ ನಾನು ಲಿಮಿಟೆಡ್ ಸ್ಕ್ರೀನ್ಸನ್ನ ಇಟ್ಕೋತೀನಿ. 100+ ಸ್ಕ್ರೀನ್ಸಲ್ಲಿರುತ್ತೆ. ಅದಾಗಿದ ತಕ್ಷಣ ಅದರ ರೆಸ್ಪಾನ್ಸ್ ನೋಡಿಕೊಂಡು ಆಬ್ವಿಯಸ್ಲಿ ಡಿಸ್ಟ್ರಿಬ್ಯೂಟ್ರೇ ಅದನ್ನು ಜಾಸ್ತಿ ಮಾಡ್ತಾರೆ, ನಂಬರ್ ಆಫ್ ಸ್ಕ್ರೀನ್ಸ್ ಜಾಸ್ತಿ ಮಾಡ್ತಾರೆ 2ನೇ ವಾರಕ್ಕೆ. ಸೊ ನನ್ನ ಎಲ್ಲ ಸಿನಿಮಾನು ಹಂಗಾಗಿದೆ, ಇದು ಹಾಗೆ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಯಾವ್ಯಾವ ಒಂದು ಪ್ಲೇಸ್ಗಳಲ್ಲಿ ಜಲಂಧರ ಮೂವಿ ಶೂಟಿಂಗ್ ಆಯಿತು ಸರ್? ಇದು ಶೂಟಿಂಗ್ ಆಗಿದ್ದು ನಮ್ದು ಆಲ್ಮೋಸ್ಟ್ 85 to 90% ನಾವು ಅಲ್ಲೇ ಮಾಡಿರೋದು, ಇಲ್ಲಿ ಮುತ್ತತ್ತಿಲೇ ಮಾಡಿರೋದು. ಅದನ್ನ ಬಿಟ್ಟು ನಂದೊಂದು ಸಾಂಗ್ ಪೋರ್ಷನ್ ನಾವು ಕೇರಳದಲ್ಲಿ ಶೂಟ್ ಮಾಡಿದ್ವಿ. ಅದಾದ್ಮೇಲೆ ಕೆಲವೊಂದಷ್ಟು ಅಂಡರ್ ವಾಟರ್ ಶೂಟ್ಸ್ ಎಲ್ಲ ಬ್ಯಾಂಗ್ಳೂರಲ್ಲಿ ಮಾಡಿದ್ವಿ. ಸ್ವಿಮ್ಮಿಂಗ್ ಪೂಲ್ ಒಳಗೆ ಮಾಡೋದಕ್ಕಾಯ್ತು, ಯಾಕಂದ್ರೆ ಅಲ್ಲಿ ಕಾವೇರಿ ತೀರದಲ್ಲಿ ನಾವು ಹೇಳೋಕ್ಕಾಗಲ್ಲ. ಈಗ ತುಂಬ ಜನ ನಮ್ಮ ಇಂಡಸ್ಟ್ರಿಯಲ್ಲೇ ಬ್ಯಾಡ್ ಇನ್ಸಿಡೆಂಟ್ಸ್ ಇದೆ, ನೀರು ಒಳಗಡೆ ಶೂಟ್ ಮಾಡ್ತಾ ಆಗಿರುವಂಥದ್ದು. ಸೊ ನಾವು ಆ ರಿಸ್ಕ್ ಬೇಡ ಅಂತೇಳಿ ಅಂಡರ್ ವಾಟರ್ ಶಾರ್ಟ್ಸನ್ನೆಲ್ಲ ಸ್ವಿಮ್ಮಿಂಗ್ ಪೂಲಲ್ಲಿ ಮಾಡಿದ್ದೀವಿ. ಸೊ ಅದೆಲ್ಲ ಬೆಂಗಳೂರಲ್ಲಿ ನಡೀತು. ನನ್ನ ಸಾಂಗು ಕೇರಳದಲ್ಲಿ ನಡೀತು. ಮಿಕ್ಕಿದ್ದು ಆಲ್ಮೋಸ್ಟ್ 85% ಆಫ್ ದ ಫಿಲ್ಮ್ ಅಲ್ಲೇ ಮಾಡಿದ್ದೀವಿ. ರೊಮ್ಯಾಂಟಿಕ್ ಆಗಿ ನೋಡ್ಬೋದು ನೀವು ಸ್ವಲ್ಪ. ಹೌದು, ಪ್ರಮೋದ್ ಸರ್, ನನಗೆ ರೊಮ್ಯಾಂಟಿಕ್ ಆಗಿರಕ್ಕೆ ಬರಲ್ಲ.
ನಾನು ಆ ಸಾಂಗಲ್ಲಿ ಏನಾದ್ರು ಕೆಟ್ಟದಾಗ ಆಕ್ಟ್ ಮಾಡಿದ್ರೆ ಕ್ಷಮಿಸ್ಬಿಡಿ, ಇನ್ನು ಮುಂದೆ ಮಾಡಲ್ಲ. ಆ ಸೀನ್ಗೆ ಒಂದು ಹೋಗಿದ್ದು, ಆ ಸೀನ್ ಅಲ್ಲಿ ಇರ್ಲಿಲ್ಲ, ಕಟ್ ಮಾಡ್ಬಿಟ್ಟಿದ್ರು. ಅದು ಒಂದು ಹೂವ ಲೋಟಸ್ ಲೇಕ್ ಅಂತ ಏನೋ ಅಂಬಿದೆ, ಆ ಲೋಟಸ್ ಲೇಕ್ ಅಲ್ಲಿ ಶೂಟ್ ಮಾಡ್ಬೇಕು ಅಂತ ಹೋಗಿದ್ದು. ಬಟ್ ಅಲ್ಲಿ ಹೂವ ಕಟ್ ಮಾಡ್ಬಿಟ್ಟಿದ್ರು ಅಷ್ಟೊತ್ತಿಗೆ, ನಾವು ಹೋಗೋ ಸೀಸನ್ಗೆ. ಆಕ್ಚುಲಿ ಆ ಸೀಸನ್ ಇರ್ಬೇಕಾಗಿತ್ತು, ಅದು ಇರುತ್ತೆ ಅನ್ಕೊಂಡು ಹೋದ್ವಿ, ಅವ್ರು ತೆಗೆದು ಬಿಟ್ಟಿದ್ರು. ಸೊ ಅದ್ರ ಬದಲು ಇನ್ನೊಂದಿಷ್ಟು ಲೊಕೇಶನ್ಸ್ ಶೂಟ್ ಸಮುದ್ರದಲ್ಲಿ ಚೆನ್ನಾಗಿ ಮಾಡಿದ್ದಾರೆ ಸಾರು ಅವರು. ಒಳ್ಳೆ ಅಲ್ಲ, ಅವಾಗ ಲಾಫಿಂಗ್ ಬುದ್ಧ ಶೂಟ್ ಟೈಮು. ಸೊ ಗುಂಡಕ್ಕಿದ್ದೆ ರೊಮ್ಯಾಂಟಿಕ್ ಮಾಡೋಕ್ಕೆ ಒಂದು ರೀತಿ ಇದು, ಆದರೂ ಸಹ ಪ್ರಯತ್ನ ಮಾಡಿದ್ದಾರೆ. ಓಕೆ, ಇದೇ 29ನೇ ತಾರೀಕು ಜಲಂಧರ ಸಿನಿಮಾ ನಿಮ್ಮ ಹತ್ತಿರದ ಚಿತ್ರಮಂದಿರಗಳಲ್ಲಿ ಬಿಡುಗಡೆ ಆಗ್ತಾ ಇದೆ. ದಯವಿಟ್ಟು ಎಲ್ಲರೂ ಬಂದು ಥಿಯೇಟರ್ಗೆ ಬಂದು ಸಿನಿಮಾವನ್ನ ನೋಡಿ ಹರಸಿ ಹಾರೈಸಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ನಮ್ಮ ಜಲಂಧರ ಸಿನಿಮಾ ಇದೇ ನವೆಂಬರ್ 29 ನಿಮ್ಮ ಹತ್ತಿರದ ಚಿತ್ರಮಂದಿರಗಳಲ್ಲಿ ಮಿಸ್ ಮಾಡದೆ ಬಂದು ಸಿನಿಮಾನ ಚಿತ್ರಮಂದಿರದಲ್ಲೇ ನೋಡಿ. ಥ್ಯಾಂಕ್ ಯು ಸೊ ಮಚ್. ಪ್ರತಿಯೊಬ್ಬ ಕನ್ನಡಿಗರು ಬಂದು ಫಿಲಮ್ ನೋಡಿ.